ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಜಿಲ್ಲಾ 25ನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ನೋಡ್ಕೊಂಡು ಬರೋಣ. ಸಾಹಿತ್ಯ ಸಮ್ಮೇಳನದ ಕೆಲವು ತುಣುಕುಗಳು ಹಾಗೆ ಗಣ್ಯರು ಈ ಸಾಹಿತ್ಯ ಸಮ್ಮೇಳನದ ಬಗ್ಗೆ ಹೇಳಿರ್ತಕ್ಕಂಥ ಮಾತುಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಈ ಒಂದು ಸಾಹಿತ್ಯ ಸಮ್ಮೇಳನ ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿ ನಗರದಲ್ಲಿ 2025 ಡಿಸೆಂಬರ್ 13, 14, 15ರಂದು 3 ದಿನಗಳ ಕಾಲ ಈ ಒಂದು ಸಾಹಿತ್ಯ ಸಮ್ಮೇಳನ ನಡೆಯಿತು. ಇದು 25ನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ. ಇಲ್ಲಿ ವಿವಿಧ ಪುಸ್ತಕಗಳ ಮಳಿಗೆಗಳನ್ನು ಕೂಡ ನೀವಿಲ್ಲಿ ವೀಕ್ಷಣೆ ಮಾಡಬಹುದು. ಉತ್ತರ ಕನ್ನಡ ಜಿಲ್ಲೆಯ 25ನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನವು ತುಂಬ ಅಚ್ಚುಕಟ್ಟಾಗಿ ನಿರ್ವಹಿಸಲ್ಪಟ್ಟಿತ್ತು. ದಾಂಡೇಲಿ ನಗರದಲ್ಲಿ 3 ದಿನ ಹಬ್ಬದ ವಾತಾವರಣದಂತಿತ್ತು. ಪಶ್ಚಿಮ ಘಟ್ಟಗಳ ಮಡಿಲಲ್ಲಿ ಮಲಗಿರುವ ಕಾಡು, ನದಿ, ಬೆಟ್ಟ, ಕಡಲ ತೀರ, ಜನಪದ ಹಾಡು, ಹಳೆ ಗದ್ದೆಯ ಮಣ್ಣಿನ ವಾಸನೆ, ತಾಯಿ ಹೇಳಿದ ಕತೆಗಳು ಇವೆಲ್ಲವೂ ಒಂದೇ ಉಸಿರಿನಲ್ಲಿ ಬೆರೆತು ಉತ್ತರ ಕನ್ನಡ ಎಂಬ ಅದ್ಭುತ ಭೂಮಿಯಾಗಿ ರೂಪುಗೊಂಡಿದೆ. ಇದು ಕೇವಲ ಒಂದು ಜಿಲ್ಲೆ ಅಲ್ಲ, ಇದು ಕನ್ನಡದ ಜೀವಂತ ಪಠ್ಯಪುಸ್ತಕ. ಇಲ್ಲಿ ಹರಿಯುವ ಶರಾವತಿ, ಕಾಳಿ, ಬೆಡ್ತಿ ನದಿಗಳು ಕೇವಲ ನೀರಲ್ಲ, ಅವು ಕವಿಗಳ ಕಾವ್ಯ, ಕತೆಗಾರನ ಕಲ್ಪನೆ, ಜಾನಪದ ಹಾಡಿನ ರಾಗ. ಇಂಥ ಪವಿತ್ರ ನೆಲದಲ್ಲಿ ಇಂದು ನಾವು ಸಾಕ್ಷಿಯಾಗುತ್ತಿರುವುದು ಒಂದು ಮಹತ್ವದ ಕ್ಷಣಕ್ಕೆ. ಉತ್ತರ ಕನ್ನಡ ಜಿಲ್ಲೆಯ 25ನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಇದು ಕೇವಲ ಒಂದು ಕಾರ್ಯಕ್ರಮವಲ್ಲ, ಇದು ಭಾಷೆಯ ಉತ್ಸವ, ಇದು ಸಂಸ್ಕೃತಿಯ ಸಂಭ್ರಮ, ಇದು ನಮ್ಮ ಅಸ್ತಿತ್ವದ ಘೋಷಣೆ. ಒಂದು ಕಾಲದಲ್ಲಿ ತಾಯಿಯ ಮಡಿಲಲ್ಲಿ ಕೇಳಿದ ಲಾಲಿ ಹಾಡಿನಿಂದ ಆರಂಭವಾದ ಕನ್ನಡದ ಪಯಣ ಜಾನಪದ ಗೀತೆಗಳಲ್ಲಿ ನಾದವಾಗಿ, ಕತೆಗಳಲ್ಲಿ ಜೀವವಾಗಿ, ಕವಿತೆಗಳಲ್ಲಿ ಕನಸಾಗಿ, ಹೋರಾಟಗಳಲ್ಲಿ ಶಕ್ತಿಯಾಗಿ ಇಂದಿಗೂ ಜೀವಂತವಾಗಿದೆ. ಈ ಸಮ್ಮೇಳನ ಅಕ್ಷರಗಳ ಮೆರವಣಿಗೆ, ಭಾವನೆಗಳ ಸಂಗಮ, ಮರೆಯಾದ ಧ್ವನಿಗಳಿಗೆ ವೇದಿಕೆ. ಇಲ್ಲಿ ಗ್ರಾಮೀಣ ಜಾನಪದ ಕಲಾವಿದನ ಹಾಡು ಕೂಡ ಇದೆ, ಮಹಾನ್ ಸಾಹಿತಿಯ ಚಿಂತನೆ ಕೂಡ ಇದೆ. ಇಲ್ಲಿ ಹಳ್ಳಿಯ ಹಳೆಯ ಕತೆಗೂ ಮೌಲ್ಯ ಇದೆ, ಹೊಸ ತಲೆಮಾರಿನ ಹೊಸ ಕನಸಿಗೂ ಸ್ಥಾನ ಇದೆ. ಇದು ಕೇವಲ ಭಾಷೆಯ ಮಾತಲ್ಲ, ಇದು ನಮ್ಮ ಬದುಕಿನ ಮಾತು. 25 ವರ್ಷಗಳ ಹಿಂದೆ ಹಾಕಿದ ಒಂದು ಬೀಜ ಇಂದು ಒಂದು ದೊಡ್ಡ ವೃಕ್ಷವಾಗಿದೆ. ಅದರ ನೆರಳಲ್ಲಿ ಸಾಹಿತ್ಯ, ಸಂಸ್ಕೃತಿ, ಚಿಂತನೆ ಎಲ್ಲವೂ ಬೆಳೆದಿದೆ. ಈ ಸಮ್ಮೇಳನ ಕನ್ನಡವನ್ನು ಕೇವಲ ಒಂದು ಭಾಷೆಯಾಗಿ ಅಲ್ಲ, ಬದುಕುವ ಭಾಷೆಯಾಗಿ ನೋಡುತ್ತದೆ. ಕಾಡಿನ ನಡುವೆ ಹಾಡುವ ಜನಪದ ಗಾಯಕನಿಂದ ವೇದಿಕೆ ಮೇಲೆ ನಿಂತ ಪಂಡಿತನ ತನಕ ಎಲ್ಲರನ್ನು ಒಂದೇ ಸಾಲಿನಲ್ಲಿ ನಿಲ್ಲಿಸುವ ಈ ಸಮ್ಮೇಳನವೇ ಕನ್ನಡದ ನಿಜವಾದ ಶಕ್ತಿ. ಇಂದು ಉತ್ತರ ಕನ್ನಡ ಜಿಲ್ಲೆಯ ತನ್ನ ಹೃದಯವನ್ನು ತೆರೆದು ಕನ್ನಡವನ್ನು ಅಪ್ಪಿಕೊಂಡಿದೆ. ಇದು ಅಕ್ಷರಗಳ ಹಬ್ಬ, ಭಾಷೆಯ ಜಾತ್ರೆ, ನಮ್ಮ ಹೆಮ್ಮೆಯ ಕ್ಷಣ. ನಾವೆಲ್ಲರೂ ಈ ಇತಿಹಾಸದ ಭಾಗವಾಗಿದ್ದೇವೆ. ಬನ್ನಿ, ಕನ್ನಡದ ಜೊತೆ ನಡೆಯೋಣ, ಸಾಹಿತ್ಯದ ಜೊತೆ ಬೆರೆಯೋಣ, ಸಂಸ್ಕೃತಿಯ ಬೆಳಕಿನಲ್ಲಿ ಬೆಳಗೋಣ. ಇದು ಉತ್ತರ ಕನ್ನಡ ಜಿಲ್ಲೆಯ 25ನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ. ಈ ಕಾರ್ಯಕ್ರಮವು ಇಷ್ಟೊಂದು ಅಚ್ಚುಕಟ್ಟಾಗಿ ನಡೆಯಲು, ಈ ಕಾರ್ಯಕ್ರಮಕ್ಕೆ ಇಷ್ಟೊಂದು ಮೆರುಗು ಬರಲು ಈ ಕಾರ್ಯಕ್ರಮದ ಹಿಂದಿರುವ ಮೂಲ ವ್ಯಕ್ತಿಯೇ ಶ್ರೀಯುತ BN ವಾಸ್ರೆ ಅವರು. ಉತ್ತರ ಕನ್ನಡ ಜಿಲ್ಲಾ 25ನೇ ಕನ್ನಡ ಸಾಹಿತ್ಯ ಸಮ್ಮೇಳನ 13, 14 ಮತ್ತು 15ನೇ ತಾರೀಕು ಡಿಸೆಂಬರ್ 2025ರಂದು ಹಳೆ ನಗರಸಭೆ ಮೈದಾನ ದಾಂಡೇಲಿಯಲ್ಲಿ ಪುರಮಾರು ಸತ್ಪುರುಷ ದಾಂಡೇಲಪ್ಪ ಆವರಣ ಡಾಕ್ಟರ್ NR ನಾಯಕರವರ ವೇದಿಕೆಯಲ್ಲಿ ಅತ್ಯಂತ ಅರ್ಥಪೂರ್ಣವಾಗಿ ಸಂಪನ್ನವಾಯಿತು. ಜಿಲ್ಲಾ ಕಸಾಪ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ BN ವಾಸರೆಯವರ ನೇತೃತ್ವದಲ್ಲಿ ಶ್ರೀ ರೋಹಿದಾಸ್ ನಾಯಕರವರ ಸರ್ವಾಧ್ಯಕ್ಷತೆಯಲ್ಲಿ ನಡೆದಿರತಕ್ಕಂತಹ ಈ ಕಾರ್ಯಕ್ರಮದ ಎಲ್ಲ ಒಂದು ಗೋಷ್ಠಿಗಳಿರ್ಬೋದು ಅಥವಾ ಉದ್ಘಾಟನೆ ಮತ್ತು ಸಮಾರೋಪ ಸಮಾರಂಭಗಳಿರ್ಬೋದು, ಈ ನೆಲದ ಸಾಕ್ಷಿ ಪ್ರಜ್ಞೆಯನ್ನು ಕೇಂದ್ರೀಕರಿಸಿಕೊಂಡು ಅರ್ಥಪೂರ್ಣವಾಗಿರ್ತಕ್ಕಂತಹ ಒಂದು
ಕಾರ್ಯಕ್ರಮವಾಗಿ ರೂಪುಗೊಂಡಿರುವುದರಲ್ಲಿ ಎರಡು ಮಾತಿಲ್ಲ. ಅದರಲ್ಲೂ ನಾಡಿನ ಹಿರಿಯ ಚೇತನ ಮತ್ತು ಜೀವಪರವಾದ ನಿಲುವಿನ ಸಾಹಿತಿಗಳಿಂದೇ ಖ್ಯಾತರಾಗಿರ್ತಕ್ಕಂತಹ ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಬರಗೂರು ರಾಮಚಂದ್ರಪ್ಪನವರು ಉದ್ಘಾಟಿಸಿ, ಗೋರು ಚನ್ನಬಸಪ್ಪನವರು ಸಮಾರೋಪ ನುಡಿಯನ್ನಾಡಿರ್ತಕ್ಕಂತಹ ಈ ಒಂದು ಕಾರ್ಯಕ್ರಮ ಅತ್ಯಂತ ಅರ್ಥಪೂರ್ಣವಾಗಿರ್ತಕ್ಕಂತಹ ಕಾರ್ಯಕ್ರಮ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಉತ್ತರ ಕನ್ನಡ ಜಿಲ್ಲೆಯ ಜನಮನದ ಭಾವವನ್ನು, ಬದುಕಿನ ಒಟ್ಟಾರೆ ರೀತಿಯನ್ನು ಬಿಂಬಿಸ್ತಿರ್ತಕ್ಕಂತಹ ಈ 3 ದಿನದ ಅದ್ಧೂರಿ ಸಮಾರಂಭ ನಿಜಕ್ಕೂ ಇದರ ಏನು ಭಾಗೀದಾರರಿದ್ದಾರೆ ಅವರೆಲ್ಲರಿಗೂ ಕೂಡ ಅಭಿನಂದನಾರ್ಹರು ಎನ್ನುವುದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಉತ್ತರ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ದಾಂಡೇಲಿಯ ಈ ಮೈದಾನದಲ್ಲಿ ಅತ್ಯಂತ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ಬಹುಶಃ ರಜತ ವರ್ಷವನ್ನು ಆಚರಿಸ್ತಾ ಇರುವಂಥ ಈ ಸಂದರ್ಭದಲ್ಲಿ ಇಷ್ಟೊಂದು ಅಚ್ಚುಕಟ್ಟಾಗಿ ಎಲ್ಲ ವ್ಯವಸ್ಥೆಗಳನ್ನು, ಪ್ರತಿಯೊಂದು ಗೋಷ್ಠಿಗಳು ಅದಕ್ಕೆ ನಿಗದಿಪಡಿಸಿದ ಸಮಯದಲ್ಲಿ ನಿರ್ದಿಷ್ಟಪಡಿಸಿದಂತಹ ಸಂಪನ್ಮೂಲ ವ್ಯಕ್ತಿಗಳಿಂದ ಮತ್ತು ವಿಶೇಷ ಅಭ್ಯಾಗತರಿಂದ ಎಲ್ಲ ರೀತಿಯ ಚೌಕಟ್ಟಿನ ಅಡಿಯಲ್ಲಿ ಅತ್ಯುತ್ತಮವಾಗಿ ನಿರ್ವಹಿಸಿದ್ದಾರೆ. ಬಹುಶಃ ಇವತ್ತಿನ ಈ ಸಮ್ಮೇಳನ ಇಷ್ಟು ಅಚ್ಚುಕಟ್ಟಾಗಿ ನಡೆಯಲು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರುವಂತಹ ಶ್ರೀ BN ವಾಸರಿಯವರ ತಂಡ ಈ ದಿಸೆಯಲ್ಲಿ ಒಂದು ಅತ್ಯುತ್ತಮವಾದ ಕೆಲಸ ಮಾಡಿದೆ ಅಂತ ಈ ನಮ್ಮ ಹೊನ್ನಾವರ ತಾಲೂಕಿನ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಪರವಾಗಿ ಮತ್ತು ಜಿಲ್ಲಾ ಶಿಕ್ಷಕ ಪ್ರಾಥಮಿಕ ಶಾಲಾ ಶಿಕ್ಷಕ ಉತ್ತರ ಕನ್ನಡ ಜಿಲ್ಲೆಯ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಮತ್ತು ಈ ಊರಿನ ಎಲ್ಲ ಜನತೆಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸುದೀಶ್ ನಾಯ್ಕ್, ಹೊನ್ನಾವರ. ಈ ಕನ್ನಡ ಸಾಹಿತ್ಯ ಸಮ್ಮೇಳನ ಅತಿ ಅದ್ಧೂರಿಯಾಗಿ ಎಲ್ಲರೂ ಮೆಚ್ಚುವಂತೆ ಅತಿ ಉತ್ತಮವಾಗಿ ಮಾಡಿದ್ದಾರೆ. ಊರಿನ ವ್ಯವಸ್ಥೆ ಆಗಲಿ, ಹಾಗೆ ಅಲ್ಲಿ ಬರುವಂಥ ಬಂದು ಹೋಗುವವರಿಗೆ ವ್ಯವಸ್ಥೆ ಆಗಲಿ, ಹಾಗೆ ಇಲ್ಲಿರುವಂಥ ಅಂಗಡಿಗಳ ಮುಂಗಟ್ಟುಗಳು ಮತ್ತು ಅವರಲ್ಲಿರುವಂಥ ಹೊಂದಾಣಿಕೆ ಮತ್ತು ನಮ್ಮನ್ನು ಕರೆಯುವಂಥ ಒಂದು ಪ್ರೀತಿ, ವಿಶ್ವಾಸದಿಂದ ಕರೆಯುವಂಥ ಒಂದು ಗುಣ ಬಹಳ ಮೆಚ್ಚುವಂಥದ್ದು. ಮಾದರಿ, ಉತ್ತರ ಕನ್ನಡದಲ್ಲೇ ಮಾದರಿಯಾದಂಥ ಒಂದು ಸಮ್ಮೇಳನ ಇದು. ಇದನ್ನು ನೋಡಿ ಇನ್ನು ಮತ್ತೊಂದು ಬೇರೆಯವರು ಮಾಡಿದ್ರು ಸಹ ಇದನ್ನು ಕಲ್ತ್ಕೊಳ್ಬೋದು. ನಿಜವಾಗಲೂ BN ವಾಸರೆ ಮತ್ತು ಅವರ ತಂಡದವರಿಗೆ ನಾನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಒಂದು ಅಧ್ಯಕ್ಷನಾಗಿ ಅಂಕೋಲೆಯ ಪರವಾಗಿ ಹಾಗೂ ನಮ್ಮ ಜಿಲ್ಲಾ ಸಂಘದ ಪರವಾಗಿ ಅವರಿಗೆ ತುಂಬ ಹೃದಯದಿಂದ ಅಭಿನಂದನೆ ಸಲ್ಲಿಸ್ತೀನಿ. ನನ್ನ ಹೆಸರು ಮಂಜುನಾಥ್ B. ನಾಯಕ್, ಅಂಕೋಲಾ, ಉತ್ತರ ಕನ್ನಡ. ನಮ್ಮ ಕಾಸರಗೋಡಿನ ಬದಿಯಡಕದ ಕಿಯಣ್ಣ ರೈಯರು ಅವರ ಹೆಸರಲ್ಲಿ 3 ಪ್ರಶಸ್ತಿಗಳನ್ನು ನಾವು ಕೊಡ್ತಾ ಇದ್ದೇವೆ. ಆ 3 ಪ್ರಶಸ್ತಿಗಳನ್ನು 3 ವರ್ಷದಿಂದ ಕೊಡಲಿಲ್ಲ. ನಾವು ಬಂದ ಮೇಲೆ ನಾವೆಲ್ಲ ಹಿರಿಯರ ಅಕಾಡೆಮಿಯ ಅಧ್ಯಕ್ಷರು ಕೂತ್ಕೊಂಡು ಮಹಾರಾಷ್ಟ್ರದ ಜತ್ತದಲ್ಲಿ ಆ ಕಾರ್ಯಕ್ರಮ ಮಾಡಿ ಒಟ್ಟು 7 ಪ್ರಶಸ್ತಿಗಳನ್ನು ಅವತ್ತು ನಾವು ಹಂಚಿದ್ವಿ. ನಾನು ಅಬ್ಬಕ್ಕ ರಾಣಿಯ ಉಳ್ಳಾಲಕ್ಕೆ ಆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಅಲ್ಲಿ ಉತ್ಸವವನ್ನು ಮಾಡುತ್ತಾರೆ. ಆ ವಂಶಸ್ಥರು ವೇದಿಕೆ ಮೇಲಿದ್ರು. ಅವಾಗ ಆ ವಂಶಸ್ಥರ ಹೆಣ್ಣು ಮಗಳು ನನಗೊಂದು ಮಾತನ್ನ ಹೇಳಿದ್ರು. ಇಲ್ಲ, ತಾವು ಅಬ್ಬಕ್ಕನ ಹೆಸರಲ್ಲೇ ಒಂದು ಪ್ರಶಸ್ತಿಯನ್ನ ಕರ್ನಾಟಕ ಘನ ಸರ್ಕಾರದ ವತಿಯಿಂದ ಕೊಡಬೇಕು ಅನ್ನೋಂಥ ಮಾತನ್ನ ಹೇಳಿದಾಗ ನಾನು ಅಲ್ಲಿಯೇ ಯಾರನ್ನೂ ಕೇಳಲಿಲ್ಲ. ಗಡಿ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ 3 ಪ್ರಶಸ್ತಿಗಳನ್ನು ನಾವು ಕೊಡ್ತೇವೆ. ಆ 3 ಪ್ರಶಸ್ತಿಯನ್ನ 4 ಪ್ರಶಸ್ತಿಯನ್ನಾಗಿ ಅಬ್ಬಕ್ಕನ ಹೆಸರಲ್ಲಿ ಒಂದು ಪ್ರಶಸ್ತಿಯನ್ನ ಕೊಡ್ತೇವೆ ಅನ್ನೋಂಥದ್ದನ್ನು ನಾನು ಅನೌನ್ಸ್ ಮಾಡಿ ಬಂದಿದ್ದೆ. ಅದು ಹೆಣ್ಣು ಮಕ್ಕಳಿಗೆ ಕೊಡಬೇಕನ್ನಂಥದ್ದು, ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಕೊಡಬೇಕು ಅನ್ನೋಂಥದ್ದನ್ನು ನಾವು ನಿರ್ಣಯವನ್ನು ಮಾಡಿದ್ವಿ. ಆದರೆ ಅಲ್ಲಿ ಉಳ್ಳಾಲದ ಎಲ್ಲ ಹಿರಿಯರು ಅಲ್ಲಿ ಸಂಘಟನೆಯನ್ನ ಅಲ್ಲಿ ಒಂದು ನಾವು ಪ್ರಶಸ್ತಿಯನ್ನ ನಾವು ಕೊಡ್ತೇವೆ. ನಾವು ಬಿಳಿಮಲೆ ಸರ್ ಒಂದು ಮೀಟಿಂಗ್ನಲ್ಲಿ ಮಾತನಾಡಿದ್ವಿ, ನಾವು ಕೊಡ್ತೇವೆ, ಅದಕ್ಕೆ ಅದನ್ನು ಚೇಂಜ್ ಮಾಡ್ರಿ ಅಂದಾಗ ನಾವು ಬೆಳವಡಿ ಮಲ್ಲಮ್ಮನ ಹೆಸರಲ್ಲಿ ಒಂದು ಪ್ರಶಸ್ತಿಯನ್ನ ನಾವು ಪ್ರಾರಂಭ ಮಾಡಿದ್ವಿ. ಆ ಪ್ರಶಸ್ತಿ ಹೆಣ್ಣು ಮಕ್ಕಳಿಗೆ ಮುಟ್ಟಬೇಕು. ಅದಕ್ಕೆ ವಾಸರೆ ಅವರ ನಾವು ವಿನಂತಿ ಮಾಡ್ಕೊಂತಾನೆ. ಫ್ರಿಜ್ ಮ್ಯಾಗ್ನೆಟ್ಸ್ ಇದೆ, ಬುಕ್ ಮಾರ್ಕ್ಸ್ ಇದೆ, ಮ್ಯಾಗ್ನೆಟಿಕ್ ಡೈರೀಸ್ ಇದೆ, ರಿಯೂಸಬಲ್ ಮೆಹಂದಿ ಬುಕ್ಸ್ ಇದೆ, ಇದು ಕ್ರೋಶೆಯಿಂದ ಮಾಡಿರೋ ಫ್ಲವರ್ಸ್, ಸೆಂಟೆಡ್ ಕ್ಯಾಂಡಲ್ಸ್, ರೆಸಿನ್ ಕಿಚನ್ಸ್ ಇವೆಲ್ಲ ನೀವೇ ಮಾಡಿದ್ದೀರಿ ಮೇಡಮ್? ಇದೆಲ್ಲ ಮನೆಯಲ್ಲೇ ಮಾಡಿರೋದು. ಹೋಮ್ ಮೇಡ ಕ್ಯಾಂಡಲ್ಸ್ ಎಲ್ಲ ಕಿಚನ್ಸ್ ಹೋಮ್ ಮೇಡ್ ಇದೆ. ಪ್ಲಸ್ ಒಂದು ವೆಬ್ಸೈಟ್ ಇದೆ mehendywifeazzi.com. ಮೆಹಂದಿ ತೋರಿಸಿರೋ ಒಂದು ಸ್ವಲ್ಪ ಎಲ್ಲ ಟೈಪ್ ಡಿಸೈನ್ಸ್ ಬರುತ್ತೆ. ಸೊ ಈ ಥರ ನಾವೇ ಲಾಂಚ್ ಮಾಡಿರೋ ಬುಕ್ಸ್ ಇರುತ್ತೆ ಸರ್ ಇದು. ಸೊ ಇದರಲ್ಲಿ ಬೇಸಿಕ್ ಟು ಅಡ್ವಾನ್ಸ್ ಬ್ರೈಡಲ್ ಡಿಸೈನ್ವರೆಗೂ ಇದೆ. ಸೊ ಇದರಲ್ಲಿ ಯಾವ ಥರ ಅಂತ ಅದು ನಮ್ಗೆ ಹೆಂಗೆ ಹಾಕ್ಕೊಳ್ಳೋದು ಹೆಂಗೆ ಗೊತ್ತಾಗುತ್ತೆ? ಅದು ಇದೇನು ಡಿಸೈನ್ ಇದೆ ಅಲ್ಲ, ಸೇಮ್ ಇದರ ಮೇಲೇ ನಾವು ಪ್ರಾಕ್ಟೀಸ್ ಮಾಡ್ತೀವಿ.
ಓ ಆ ಥರ ಪ್ರಾಕ್ಟೀಸ್ ಮಾಡ್ಬೇಕಂತೀರಿ. ಸೊ ಒಂದ್ಸತಿ ಅದರ ಮೇಲೆ ಪರ್ಫೆಕ್ಟ್ ಆದಮೇಲೆ ಈ ಥರ ಸಪ್ರೇಟು ಪ್ರಾಕ್ಟೀಸ್ ನಾವು ಈ ಥರ ಇರೇಸು ಆಗುತ್ತೆ. ಇನ್ ಕೇಸ್ ಡ್ರೈ ಆದರೂ ಕಲರ್ ಬರೋಲ್ಲ. ಎಷ್ಟು ಮೇಡಮ್ ಇದು? ಇದು 750 ಇದೆ ಸರ್, ಇದು 350 ಇದೆ. ಸೊ ಇದರಲ್ಲಿ ಕಂಪ್ಲೀಟ್ ಈ ಥರ ಡಿಸೈನ್ ಈ ಥರ ಡಿಸೈನಿಂಗ್ಸು ಮಾಡಿದ್ದೀವಿ. ಇದ್ರ ಮೇಲೆ ಪ್ರಾಕ್ಟೀಸ್ ಮಾಡ್ತೀವಿ. ಹಂಗಾರೆ ನೀವು ಮದುವೆಗಿದ್ವಿ ಇದ್ದಾಗೆಲ್ಲ ಹಾಕ್ತೀರಿ? ಎಕ್ಸ್ಪರ್ಟ್ ನೀವು ಹಂಗಾರೆ? ನಾವು ಓವರ್ ಹಿಂದಿ ಬೈ ಫಸಿ ಸೊ ಅದರಲ್ಲಿ ನಮ್ಮ ಡಿಸೈನ್ಸ್ ಎಲ್ಲ ಎವ್ರಿ ಡೇ ಅಪ್ಡೇಟ್ ಆಗ್ತಾ ಇರುತ್ತೆ. ನಾವೇ ಸ್ವತಃ ಹಾಕ್ತೀವಿ. ಸೊ ಅದನ್ನ ಅಲ್ಲೂ ಸಹ ಚೆಕ್ ಮಾಡ್ತೀವಿ. ಓಹೋ, ನೀವು ಎಲ್ಲ ವಿಡಿಯೋ ಮಾಡಿ ಹಾಕ್ತಾ ಇರ್ತೀರಾ? ಸೊ ನಮ್ಮ ಬುಕ್ಸ್ ಎಲ್ಲ ಅಮೆಝಾನ್ ಫೀಚರ್ ಆಗಿದೆ, ಎಲ್ಲ ಅವೈಲೇಬಲ್ ಇದೆ. ಆಯಿತು ನೋಡಿ, ಇದೊಂದು ತೋರಿಸ್ತೀನಿ. ಇಲ್ಲಿ ನಂಬರ್ ಇದೆ. ಸೊ ಮದುವೆಗೆ ಮತ್ತು ಏನಾದರೂ ಫಂಕ್ಷನ್ಸ್ ಇದ್ದಾಗ ಮೆಹಂದಿ ಹಾಕೋಬೇಕಾದ್ರೆ ಸೊ ನಿಮಗೆ ಏನೋ ಯಾರೂ ಗೊತ್ತಿಲ್ಲ ಅಂದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಈಗ ತುಂಬ ಡಿಫ್ರೆಂಟ್ ವೆರೈಟಿ ಟೈಪ್ಸ್ ಆಫ್ ಡಿಸೈನ್ಸ್ ಇದೆ. ಸೊ ಮುಂಚೆ ಹೇಗಿತ್ತು ಅಂತಂದರೆ ಕೆಲವೊಬ್ರು ನಾರ್ಮಲ್ ಡಿಸೈನ್ ಹಾಕೋದು ಅದೇ ಎಲ್ಲರಿಗೂ ಹಾಕ್ತಿದ್ರು. ಬಟ್ ಇವಾಗ ಕಸ್ಟಮರ್ ಡಿಮಾಂಡ್ ಯಾವ ಥರ ಇರುತ್ತೆ ನಾವು ಅದೇ ಥರ ಅಪ್ಡೇಟ್ ಆಗಬೇಕಾಗುತ್ತೆ. ಸೊ ಹಾಗಾಗಿ ಡಿಫ್ರೆಂಟ್ ಡಿಸೈನಿಗೆ ಡಿಫ್ರೆಂಟ್ ಕೋರ್ಸ್ ಮಾಡಿದ್ದೀವಿ. 15 days 1 month ಸರ್ಟಿಫಿಕೇಟು ಕೊಡ್ತೀವಿ. ಸೊ ಇದು ನಮಗೆ ನೀವು ಆನ್ಲೈನ್ ಕ್ಲಾಸಸ್ಸು ಇದೆ, ಆಫ್ಲೈನ್ ಕ್ಲಾಸಸ್ಸು ಇದೆ. ಸೊ ಮೆಹಂದಿ ಯಾವ ಥರ ಮಾಡಬೇಕು, ಮೆಹಂದಿ ಯಾವ ಥರ ಬಿಡಿಸ್ಬೇಕು, ಕೋನ್ ಹಿಡಿಯೋದ್ರಿಂದ ಹಿಡಿದು ಕಸ್ಟಮರ್ ಯಾವ ಥರ ಹ್ಯಾಂಡಲ್ ಮಾಡಬೇಕು ಅಂತಲೂ ನಾವು ಕಲಿಸ್ಕೊಡ್ತೀವಿ. ಸೊ ಇನ್ ಕೇಸ್ ಕ್ಲಾಸಸ್ ಇದ್ರೂ ನೀವು ಕನೆಕ್ಟ್ ಮಾಡ್ಕೋಬೋದು. ಅದೇ ಸೇಮ್ ನಂಬರಲ್ಲಿ ನಮ್ಮ ಡಿಸೈನ್ಸ್ ನಮ್ಮ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನಿಮ್ಗೆ ಸಿಗ್ತದೆ. ಎಲ್ಲ ಮಾಡಲಿಲ್ವಾ? ಎಲ್ಲ ಮಾಡಿದ್ದಾರೆ. ಆದರೆ ಈಗ ಜಪಾನ್ನಲ್ಲಿ ಟೋಕಿಯೋದಿಂದ ಅಕಿತಾದವರೆಗೆ ಇಂಗ್ಲಿಷ್ ಸ್ಪೀಕಿಂಗ್ ಕೋರ್ಸ್ಗಳು ಆರಂಭವಾಗಿದೆ. ಜರ್ಮನಿಯಲ್ಲಿ ಆರಂಭವಾಗಿದೆ, ಫ್ರೆಂಚಲ್ಲಿ ಆರಂಭವಾಗಿದೆ. ಭಾಷೆಯ ಡಾಮಿನೆನ್ಸ್ ಎಂಬುದು ಆ ಥರ ಬೆಳೀತಾ ಇದೆ. ಇದು ಒಂಥರ ಕ್ಯಾಪಿಟಲಿಸಮ್ನ ಬೆಳವಣಿಗೆ. ಇದು ಅದನ್ನು ಇನ್ನೊಂದು ರೀತಿಯಿಂದ ಹೇಳುವುದಾದರೆ ಜಗತ್ತಿನ 8% ಜನರು 92% ಜನರ ಸಂಪತ್ತನ್ನು ತನ್ನ ಕೈವಶ ಮಾಡಿಕೊಂಡಿರ್ತಾರೆ ಅಂತ ಅರ್ಥ. ಈಗಲೇ ಗೊತ್ತಿದೆ ನಮಗೆ. ಈಗ ಮೊನ್ನೆ ಇತ್ತೀಚೆಗೆ ಬಂದ ರಿಪೋರ್ಟ್ ನೋಡಿ, 1% ಜನರು ಭಾರತ ದೇಶದ 40% ಸಂಪತ್ತನ್ನು ಇಟ್ಕೊಂಡಿದ್ದಾರೆ ಅಂತ ವರದಿ ಬಂದಿದೆ. 800 ಆದೇಶಗಳನ್ನು ಪ್ರಾಧಿಕಾರ ಪ್ರಕಟ ಮಾಡಿದೆ. ಇಂಪಾರ್ಟೆಂಟ್ ಅಂತ 3000 ಆದೇಶಗಳು ಕನ್ನಡ ಪರವಾಗಿದ್ದಾಗ ಅನುಷ್ಠಾನದಲ್ಲಿ ಅದು ಆಗಿರೋದು 15%ಕ್ಕಿಂತ ಕಡಿಮೆ. ಇದು ಸಮಸ್ಯೆ. ಹಾಗಾಗಿ ನೀವು ಎಷ್ಟು ಸರ್ಕಾರಕ್ಕೆ ಬೈದ್ರು ನನಗೇನು ಅನಿಸೋದಿಲ್ಲ. ಯಾಕೆಂತಂದ್ರೆ ಇದರ ಜವಾಬ್ದಾರಿಯನ್ನ ನಾವು ಎಲ್ಲರೂ ಹೊತ್ತುಕೊಳ್ಬೇಕು. ಇದು ಮನಗಂಡದರಿಂದ ಕನ್ನಡ ಭಾಷೆಯ ಉಳಿವಿನ ಜವಾಬ್ದಾರಿಯನ್ನ ನಾವೆಲ್ಲರೂ ಕೂಡ ತಗೊಳ್ಬೇಕು. ನಾನು ಮೊನ್ನೆ ಬೆಂಗಳೂರಲ್ಲಿ ಹೇರ್ ಕಟ್ ಮಾಡಕ್ ಹೋಗಿದ್ದೆ. ಒಬ್ಬ ಹುಡುಗ ಮಾತಾಡಿದೆ. ನಾನು ನಿನ್ನ ಹೆಸರೇನು? ಜಯಂತ ಅಂದ. ಎಲ್ಲಿ ಅವನಪ್ಪ ಅಂತ ಕೇಳಿದೆ. ಡೆಲ್ಲಿ ಅವನು ಅಂದ. ಅವ ಸಹಜವಾಗಿ ಹಿಂದಿಲಿ ಮಾತಾಡಿದ. ನಾನು 25 ವರ್ಷ ಡೆಲ್ಲಿಲಿ ಇದ್ದದರಿಂದ ಹಿಂದಿಯಲ್ಲಿ ಮಾತಾಡಿದೆ. ನಾನು ಹೇಳಿದೆ ಎಷ್ಟು ವರ್ಷ ಆಯ್ತು ಬೆಂಗಳೂರಿಗೆ ಬಂದು? 12 ಸಾಲ ಸರ್ ಅಂದ. 12 ವರ್ಷ ಆಯ್ತು ಅಂದ. 12 ವರ್ಷ ನೀನು ಕನ್ನಡ ಬರುತ್ತಾ ಅಂದ. ಬರಲಿಲ್ಲ, ಬರೋದಿಲ್ಲ ಅಂದ. ನಾನು ಕೇಳಿದೆ 12 ವರ್ಷ ಬೆಂಗಳೂರಲ್ಲಿ ಇದ್ದೀಯಾ, ನೀನು ಕನ್ನಡ ಯಾಕೆ ಕಲಿಲ್ಲ ಅಂತ. यहाँ उसका जरूरत है ना सर, सारे लोग हिंदी से इतना अच्छा बात करते हैं. ಸೊ ನಾವು ಕನ್ನಡಿಗರು ಬೇರೆ ಭಾಷೆಯನ್ನು ಮಾತಾಡುವಲ್ಲಿವರೆಗೆ ಕನ್ನಡ ಯಾರು ಮಾತಾಡ? ನಾವು ಇವತ್ತು ಝೆಪ್ಟೋ, ಅಮೆಝಾನ್, ಆನ್ಲೈನ್ ಸರ್ವಿಸ್ ಯಾವುದು ಬೇಕಾದ್ರೆ ತಗೊಳ್ಳಿ, ಅದನ್ನು ಎಲ್ಲ ತರುವವರು, ಸ್ಕೂಟ್ರಲ್ಲಿ ತರುವವರು ಬಿಹಾರದವರು, UP ಅವರು, ಕನ್ನಡದವರು ಇಲ್ಲ. ಅಲ್ಲಿ ಹೋಗ್ಲಿ ಬಿಡಿ. ಹೋಟೆಲ್ ಇಂಡಸ್ಟ್ರಿ ಏನಾಗಿದೆ ನೋಡಿ. ಬೀದರದಿಂದ ಚಾಮರಾಜನಗರದವರೆಗೆ ಇವತ್ತು ಹೋಟೆಲ್ ಇಂಡಸ್ಟ್ರಿಯಲ್ಲಿ 100ಕ್ಕೆ 90% ಜನರು ನಾನ್ ಕನ್ನಡಿಗರಿಸಿದ್ದಾರೆ. ಈಗ ಅಲ್ಲಿ ನಿಮಗೆ ಇದಿಲ್ಲ, ಅಪ್ಲಿಕೇಶನ್ ಹಾಕಲಿಕ್ಕಿಲ್ಲ, ಇಂಟರ್ವ್ಯೂ ಇಲ್ಲ, ಏನಿಲ್ಲ. ಆದ್ರೆ ಹೋಗ್ತಾ ಇಲ್ಲ ಜನಕ್ಕೆ. ನಾನು ಇಲ್ಲಿ ಕಾರವಾರದಲ್ಲಿ ಒಂದು ಹೋಟೆಲಿಗೆ ಹೋಗಿ ಮಳೆ ಜೋರು ಬರ್ತಾ ಇತ್ತು, ಬಿಸಿನೀರು ಬೇಕಪ್ಪ ಅಂತಂದ್ರೆ ಅವನು ನನ್ನ ಮುಖ ಹಿಂಗೆ ನೋಡಿದೆ. ಬಿಸಿನೀರು ಕೊಡ, ಸ್ವಲ್ಪ ಮಳೆ ಬರ್ತಾ ಇದ್ದಾನೆ. ಅವ್ನಿಗೆ ಗೊತ್ತೇ ಆಗಲಿಲ್ಲ. ಅವನಿಗೆ ಗರಂ ಪಾನಿಲ್ಲ ಅಂತ ಹೇಳಿದ್ರೆ ತಂದ. ಅವಳಿಗೆ ಕೇಳಿದೆ ಯಾವ ಭಾಷೆ ಅವನದೇನು ಅಂತ. ನೇಪಾಲಿ ಸರ್ ಅಂತ ಹೇಳಿದೆ. ಕಾರವಾರ ಒಂದು ಮಲ್ಟಿಲಿಂಗ್ವಲ್ ಪ್ರದೇಶ, ಆದ್ದರಿಂದ ಇದು ಸಹಜ. ಆದರೆ ಶಿವಮೊಗ್ಗ ರಾಷ್ಟ್ರ ಕವಿಗಳು ಹುಟ್ಟಿದ 2 ಜ್ಞಾನಪೀಠ ಪ್ರಶಸ್ತಿ ಬಂದ ಊರಿನ ಹೋಟೆಲ್ಗಳಲ್ಲಿ ಇವತ್ತು ಎಲ್ಲ ನಾರ್ತ್ ಈಸ್ಟ್ನವರು ಇದ್ದಾರೆ. ಬೆಳಿಗ್ಗೆ 7 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ ಕೆಲಸ ಮಾಡ್ತಾರೆ. 8,000 ರೂಪಾಯಿಗೆ ಅವ್ರಿಗೆ ಕೆಲಸ ಮಾಡ್ತಾರೆ. ವರ್ಷಕ್ಕೆ 1 ಸಾರಿ ಊರಿಗೆ ಹೋಗ್ತಾರೆ, ಬರ್ತಾರೆ. ಹೋಟೆಲ್ನವನನ್ನು ಅಲ್ಲಪ್ಪ, ಯಾಕೆ ಕನ್ನಡದವ್ರಿಗೆ ಇಲ್ಲಿ ನೀನು ಕೆಲಸ ಕೊಡ್ತಾ ಇಲ್ಲ ಅಂದರೆ, ಏನು ಸರ್ ಸಮಸ್ಯೆ? ನಿಮಗೆ ಸರ್ವಿಸಲ್ಲಿ ಏನಾದ್ರು ಪ್ರಾಬ್ಲಮ್ ಆಯ್ತಾ? ಏನಿಲ್ಲ. ಮತ್ತೆ ನಿಮಗೆ ಏನು ಸರ್ ಸಮಸ್ಯೆ? ಕನ್ನಡದವರು ದಸರಾಕ್ಕೆ ಹೋದರೆ 1 ವಾರ ಬರಲ್ಲ, ಗಣಪತಿ ಹಬ್ಬ ಅಂದರೆ 3 ದಿವಸ ಬರಲ್ಲ,
5 ಗಂಟೆ ಆದ ಮೇಲೆ ಮನೆಗೆ ಹೊರಡು 6 ತಿಂಗಳಲ್ಲಿ ಬೆಂಗಳೂರಿಗೆ ಬರ್ತಾ ಇದೆ. ಅಷ್ಟು ದೊಡ್ಡದಲ್ಲಿ ಬೆಳೀತಾ ಇದ್ದದರಲ್ಲಿ ನೀವು ಇಲ್ಲಿ ಶರಾವತಿಯಿಂದ ನೀರು ತಗೊಳ್ಬೇಕು, ನಮ್ಮ ನೇತ್ರಾವತಿಯಿಂದ ನೀರು ತಗೊಳ್ಬೇಕು, ಹಿಂಗೆಲ್ಲ ಅದನ್ನು ಬಹಳ ಚೆನ್ನಾಗಿ ಹೇಳಿದಿರಿ. ನಮ್ಮ ಕಳವೆಯವರು ತುಂಬ ಚೆನ್ನಾಗಿ ಅದನ್ನು ಹೇಳಿದ್ದಾರೆ. ನಾನು ಅದನ್ನು 100ಕ್ಕೆ 100 ಕೂಡ ಒಪ್ಕೊಂಡಿದ್ದೇನೆ. ಬಟ್ 10 ಲಕ್ಷ ಕೋಟಿ ಇನ್ವೆಸ್ಟ್ ಆದಾಗ ಆ ಹಣವನ್ನು ಇನ್ವೆಸ್ಟ್ ಮಾಡುವವರು ಯಾರು? ಎಲ್ಲ ವಿದೇಶಿ ಕಂಪನಿಗಳು. ಆ ವಿದೇಶಿ ಕಂಪನಿಗಳು, ನಾನು ಒಂದು ಉದಾಹರಣೆ ಹೇಳ್ತೇನೆ ನಿಮಗೆ. ಕೋಲಾರದ ವೆಂಕಟಾಪುರದಲ್ಲಿ 250 ಎಕರೆ ಜಾಗವನ್ನು ಆಪಲ್ ಕಂಪನಿಗೆ ಕೊಟ್ಟಿದ್ದಾರೆ. ನಾನು ಪ್ರಾಧಿಕಾರದ ಅಧ್ಯಕ್ಷನಾಗಿ ಹೋಗಿ 250 ಎಕರೆ ಜಾಗ ಬಂದಿದೆ, ನೀವು ಇನ್ವೆಸ್ಟ್ ಮಾಡ್ತೀರಿ, ಯಾವ ಥರದ ಸ್ಕಿಲ್ ನೀವು ಇಲ್ಲಿ ಬೆಳೆಸ್ತಾ ಇದ್ದೀರಿ ಅಂತ ಕೇಳಿದ್ರೆ, ಬೆಂಗಳೂರಿನ ಅನೇಕ ಕಂಪನಿಗಳಲ್ಲಿ ಯಾವ ಬಗೆಯ ಸ್ಕಿಲ್ ನಿಮಗೆ ಬೇಕು, ಇಲ್ಲಿ ಉದ್ಯೋಗಿಗಳು ಬೇಕಲ್ಲ ಅಂತ ಕೇಳಿದ್ರೆ, ಈ ಮಲ್ಟಿನ್ಯಾಷನಲ್ ಕಂಪನಿಗಳು, ಬಹುರಾಷ್ಟ್ರೀಯ ಕಂಪನಿಗಳು ಹಣ ಹಾಕಿ ಸೃಷ್ಟಿ ಮಾಡುವ ಜಾಬ್ ಇದೆಯಲ್ಲ, ಉದ್ಯೋಗ ಇದೆಯಲ್ಲ, ಆ ಉದ್ಯೋಗ ನಿರೀಕ್ಷೆ ಮಾಡುವ ಕೌಶಲ್ಯಗಳನ್ನ ಕರ್ನಾಟಕ ಸೃಷ್ಟಿ ಮಾಡ್ತಾನೆ ಇದೆ. ನಿಮಗೆ ಗ್ಯಾಪ್ ಗೊತ್ತಾಯ್ತಲ್ಲ. ಆದ್ದರಿಂದ ನಮ್ಮ ಅನೇಕ ಹುಡುಗರು ತುಂಬಾ ಬ್ರೈಟ್ ಇರುವವರು ವಿದೇಶಕ್ಕೆ ಹೋಗ್ತಾರೆ, ಇಲ್ಲಿರುವವರಿಗೆ ಅರ್ಜಿ ಹಾಕೊಳ್ಳೋಕೆ ಬರಲ್ಲ. ಯಾಕೆಂತಂದ್ರೆ ಆ ಬೇಸಿಕ್ ಕೌಶಲ್ಯಗಳನ್ನ ಸರ್ಕಾರ ನಿರ್ಮಾಣ ಮಾಡಬೇಕು. ಆದ್ದರಿಂದ ನಾನು ಪ್ರಾಧಿಕಾರದಿಂದ ಒಂದು ಪ್ರಪೋಸಲ್ ಕೊಟ್ಟಿದ್ದೇನೆ. ಒಂದು ಕಂಪನಿ ಬಂದಾಗ ರಾಜ್ಯ ನಿರ್ಮಾಣ ಮಾಡಿಕೊಳ್ಳೋದು ಹೋದರೆ ಸಹಜವಾಗಿ ಆ ಜಾಬ್ ಅನ್ನ ಪಡ್ಕೊಳ್ಳೋದಕ್ಕೆ ಬೇರೆ ರಾಜ್ಯಗಳಿಂದ ಬರ್ತಾ ಇದ್ದಾರೆ ಜನ. ಅದು ಕರ್ನಾಟಕ ಈ ಸಮಸ್ಯೆಯನ್ನ ಪರಿಹರಿಸ್ಕೊಳ್ಬೇಕು ಮುಂದಿನ ದಿವಸಗಳಲ್ಲಿ. ಅದು ಸಣ್ಣ ಜಾಬ್ ಇಂದ ಹೇರ್ ಕಟ್ ಮಾಡುವುದರಿಂದ ಸುರ ಆದರೆ ಒಂದು ಮಲ್ಟಿನ್ಯಾಷನಲ್ ಕಂಪನಿಯ ಬಹಳ ದೊಡ್ಡ ಉದ್ಯೋಗದವರೆಗೆ ಈ ಶೂನ್ಯ ಕರ್ನಾಟಕವನ್ನು ಕಾಡ್ತಾ ಇದೆ. ನಾನು ಒಂದು ಸಾರಿ ಸರ್ಕಾರದ ಒಂದು ಮೀಟಿಂಗ್ ಅಲ್ಲಿ ಹೇಳಿದೆ, ಈಗ ಇಲ್ಲಿಗೆ ಒಂದು ದೊಡ್ಡ ಕಂಪನಿ ಬರ್ತದೆ, ಇಲ್ಲಿ 1,000 ಜಾಬ್ ಕ್ರಿಯೇಟ್ ಆಗ್ತದೆ. ಆ ಜಾಬ್ನಲ್ಲಿ ಒಬ್ಬರಿಗೂ ಕೂಡ ಕನ್ನಡದವರಿಗೆ ಸಿಗೋದಿಲ್ಲ ಅಂತಂದ್ರೆ ಅಂತ ಕಂಪನಿಗಳು ಕರ್ನಾಟಕಕ್ಕೆ ಯಾಕೆ ಬರಬೇಕು? ಇಲ್ಲಿ ಬೆಂಗಳೂರಿನಲ್ಲಿ ಕೆಲಸ ಮಾಡುವ ಅಗತ್ಯ ಏನು ಅಂತ ಒಂದು ಮೂಲಭೂತ ಪ್ರಶ್ನೆಗಳನ್ನ ಕೇಳಿದ್ದೆ. ಆದರೆ ಅದಕ್ಕೆ ಬೇರೆ ಬೇರೆ ಆಯಾಮಗಳು ಇದೆ, ಉತ್ತರ ಅಷ್ಟು ಸುಲಭ ಅಲ್ಲ. ಸೊ ಕರ್ನಾಟಕ ಟ್ರೀಟ್ಮೆಂಟ್ ಮಾಡಿ ವಾಪಸ್ ಬರುವಾಗ ಇಂಡಿಯಾ ಪಾಕಿಸ್ತಾನ ಭಾಗ ಆಗಿರ್ತದೆ. ಆ ಆಸ್ಪತ್ರೆ ಅಧಿಕಾರಿಗಳು ಅವನನ್ನ ಬಿಡುಗಡೆ ಮಾಡಿ, ನಿನ್ನ ಮನೆ ಅಲ್ಲಿದೆ, ಪಾಕಿಸ್ತಾನಕ್ಕೆ ಹೋಗೋದು. ಅವ ಹೇಳ್ತಾನೆ, ಎಂತ ಹೇಳೋದು ನೀವು, ನಾನು ಕರ್ನಾಟಕದವನು, ಪಾಕಿಸ್ತಾನಕ್ಕೆ ನಾನು ಹೋಗುದಿಲ್ಲ ಅಂತ ಗಲಾಟೆ. ಅವ ಒಳಗೆ ಹೋಗಿ ಹೊರಗೆ ಬರುವಾಗ ಅವ ಭಾರತದೇ ಅಲ್ಲ, ಪಾಕಿಸ್ತಾನದವ ಆಗಿ ಬಿಟ್ಟಿದ್ದಾನೆ ಅಂತ ಯಾರು ತೀರ್ಮಾನ ತಗೊಂಡ್ರು? ಇದು ಕ್ರಿಯೇಟಿವ್ ಆಗಿ ಬರುವುದನ್ನು ಅವರು ಬಹಳ ಒಳ್ಳೆಯ ಒಂದು ಕವನ ಬರೆದಿದ್ದಾರೆ. ಸಮಯ ಇಲ್ಲದ್ರಿಂದ ನಾನು ಆ ಕವನವನ್ನು ಓದುವುದಿಲ್ಲ. ಏಕೆ ರಾಮಾನುಜನ್ ಹೊರನಾಡ ಕನ್ನಡಿಗರ ಆತಂಕಗಳನ್ನ, ತೇಲುವ ದ್ವೀಪಗಳಾಗಿರುವ ತಮ್ಮ ಅನುಭವಗಳನ್ನ ಅತ್ಯದ್ಭುತವಾದ ಸಾಹಿತ್ಯವನ್ನಾಗಿಸಿದ ಬಹಳ ದೊಡ್ಡ ಲೇಖಕ. ನಾನು ಕೇಳುತ್ತಿರೋದು, ನಮ್ಮಲ್ಲಿ ಗಡಿಭಾಗಗಳು ಇದ್ದಾಗಲೂ ಕೂಡ ಈ ಬಗೆಯ ಲೇಖಕರು, ರಾಮಾನುಜನ್ ಮಟ್ಟದ ಲೇಖಕರನ್ನ ನಾವು ಯಾಕೆ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಆಗಲಿಲ್ಲ? ಬೆಂಕಿ ಬಿದ್ದಿದ ಮನೆಗೆ ಓಡಿ ಬನ್ನಿ ಅಂತ ಕಯ್ಯಾರ ಕಿಂಜಂಡ್ರವರು ಹೇಳಿದ್ರು. ಬೆಂಕಿ ಬಿದ್ದಿದ ಮನೆಗೆ ಓಡಿ, ಅದು ಒಂದು ಆರ್ತನಾದ. ಅದು ಕಾಸರಗೋಡನ್ನು ಕಳ್ಕೊಂಡಾಗ ಒಬ್ಬ ಕವಿ ಹೇಳಬಹುದಾದಂತ ಅತ್ಯದ್ಭುತವಾದ ಮಾತು ಅದಾಯ್ತು. ಅದು ಬಿಟ್ರೆ ಗಡಿಭಾಗಗಳಲ್ಲಿ ಸೃಷ್ಟಿಯಾಗುವಂತ ಆತಂಕಗಳು ಅದು ಒಂದು. ಎರಡನೇದು ಸಾಂಸ್ಕೃತಿಕ ಅಸ್ಮಿತೆ, ಇವರ ಸಂಸ್ಕೃತಿ ಬಹುಭಾಷೆಗಳ ನಡುವೆ ಹೇಗಿರ್ತದೆ. ಮೂರನೇದು ಬಿಕ್ಕಟ್ಟುಗಳು. ನೀವು ಗಾಡ್ ಫಾರ್ ಸ್ಮಾಲ್ ಥಿಂಗ್ಸ್ ಅಂತ ಅರುಂಧತಿ ರಾಯ್ ನೋಡಿದ್ರೆ ಕೇರಳದಲ್ಲಿರುವ ಸಾಮಾಜಿಕ ಬಿಕ್ಕಟ್ಟುಗಳು, ಇದೇ ಬಿಕ್ಕಟ್ಟುಗಳು, ಅದನ್ನು ಹೆಂಗೆ ಸಾಹಿತ್ಯ ಮಾಡಿದ್ರಿ ಎಂಬುದು ಗೊತ್ತಾಗ್ತದೆ. ಸಾಂಸ್ಕೃತಿಕ ಕೊಡುಕೊಳ್ಳುವಿಕೆ, ನೀವು ಎಷ್ಟೇ ಬೈದರೂ ಕೂಡ ಗಡಿಭಾಗದಲ್ಲಿ ನನ್ನ ಒಳಗೆ ಸ್ವಲ್ಪ ಮರಾಠಿ ಬಂದಿರ್ತದೆ. 7:45 ಬಜೆ ಬನ್ನಿ ಅಂತಾರೆ. ನಾನು ಅಲ್ಲಿ ಹೋದ್ರೆ ಕನ್ನಡವೇ, ಅವನ ಪ್ರಕಾರ ಕನ್ನಡವೇ. ನಾನು ಬೀದರ್ಕ್ಕೆ ಹೋದ್ರೆ ಉರ್ದು ಸೇರಿಸಿ ಮಾತಾಡ್ತಾರೆ. ಈ ಬಾರ್ಡರ್ ಲ್ಯಾಂಡ್ಸ್ ಗ್ಲೋರಿಯಾ ಅಂತ, ಇನ್ನೊಬ್ಬ ಲೂಯಿಸ್ ಅಂತ ಒಬ್ಬ ಬರೀತಾನೆ, ಅವ ಡೆವಿಲ್ಸ್ ಹೈವೇ ಅಂತ ಬರೀತಾನೆ, ಡೆವಿಲ್ಸ್ ಹೈವೇ. ಈ 2 ಕಾದಂಬರಿಗಳು ಗಡಿ ಪ್ರದೇಶದಿಂದ ಬರಬೇಕು ಎಂಬುದು ನನ್ನ ಆಶೆ. ಅಂದ್ರೆ ಬಿಕ್ಕಟ್ಟುಗಳು ಬರೀ ಆರ್ಥಿಕ ಬಿಕ್ಕಟ್ಟುಗಳು ಹೌದು, ಸಾಮಾಜಿಕ ಬಿಕ್ಕಟ್ಟುಗಳು ಹೌದು, ಶೈಕ್ಷಣಿಕ ಬಿಕ್ಕಟ್ಟುಗಳು ಕೂಡ ಹೌದು. ಇದನ್ನು ಪರಿಹರಿಸಬೇಕಾದ್ದು ಕೂಡ ಅಗತ್ಯ. ಇದರ ಜೊತೆಗೆ ಸಂವೇದನಶೀಲ ಬರಹಗಾರರು ಅದನ್ನು ತಮ್ಮ ಸೃಷ್ಟಿಶೀಲತೆಗೆ ಬಳಸಿಕೊಂಡಾಗ ಕನ್ನಡ ಸಾಹಿತ್ಯ ತುಂಬಾ ಶ್ರೀಮಂತವಾಗಿ ಬೆಳೆಯಬಹುದಾದಂತ ಸಾಧ್ಯತೆ ಇದೆ. ಕೊನೆಯ 2 ನಿಮಿಷ, ಒಂದರಲ್ಲಿ ನಾನು ಹೇಳಿದ್ದು ಈ ಬಹುಭಾಷಿಕತೆಯಲ್ಲಿ. ಈಗ ನೋಡಿ, ಸಂವಿಧಾನ ಭಾಷಾವಾರು ಪ್ರಾಂತಗಳು ತಯಾರಾದಾಗ, ಸೃಷ್ಟಿಯಾದಾಗ ಗಡಿಭಾಗದ ಒಳಭಾಗದ ನಡುವಿನ ಜನರ ಸಮಸ್ಯೆಗಳು ಹುಟ್ಟಿಕೊಳ್ತವೆ ಎಂಬುದನ್ನು ಗ್ರಹಿಸಿದೆ. 20ನೇ ಶತಮಾನದಲ್ಲಿ ಅಂಬೇಡ್ಕರ್ ಅಷ್ಟು ಓದಿದ, ತಿಳುವಳಿಕೆ ಇದ್ದ ಇನ್ನೊಬ್ಬ ಲೇಖಕ ಭಾರತದಲ್ಲಿ ಇಲ್ಲ. ಅಂಬೇಡ್ಕರ್ ಕಾನೂನು ಓದಿದ್ದಾರೆ, ಮಾನವಶಾಸ್ತ್ರ ಓದಿದ್ದಾರೆ, ಅವರು ಕಾನ್ಸ್ಟಿಟ್ಯೂಷನ್ಗಳನ್ನು ಓದಿದ್ದಾರೆ.
ನೀವು ಅವರ ಸಮಗ್ರ ಸಂಪುಟಗಳ ಕೊನೆಯಲ್ಲಿ ಅವರು ಕೊಡುವ ಅಡಿ ಟಿಪ್ಪಣಿಗಳನ್ನು ನೋಡಿದ್ರೆ ಅಂಬೇಡ್ಕರ್ ಓದಿದ ಪುಸ್ತಕಗಳು ಗೊತ್ತಾಗ್ತದೆ. ಅವರು ನೀವು ಆರ್ಟಿಕಲ್ 350B ನೋಡಿ, ಆರ್ಟಿಕಲ್ 350B ಅಂತ ನಾನು ಅದನ್ನ ಸರ್ಕಾರಕ್ಕೆ ಬರೆದಿದ್ದೇನೆ, ಕೇಂದ್ರ ಸರ್ಕಾರಕ್ಕೆ ಕೂಡ ಬರೆದಿದ್ದೇನೆ, ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೂ ತಂದಿದ್ದೇನೆ. ಇದು ಆಗಬೇಕು ಏನು ಅಂತಂದ್ರೆ, ಗಡಿ ಭಾಗದಲ್ಲಿ ಸಮಸ್ಯೆಗಳು ಉಂಟಾದಾಗ ಆರ್ಟಿಕಲ್ 350B ಪ್ರಕಾರ ಅಲ್ಲಿ ಒಬ್ಬ ಭಾಷಾ ನಿರ್ದೇಶಕರನ್ನ ರಾಷ್ಟ್ರಪತಿಗಳು ನೇಮಕ ಮಾಡಬೇಕು. ಯಾಕೆ ಆಗ್ತಾ ಇಲ್ಲ? ನಾವು ಯಾಕೆ ಜಗಳ ಮಾಡಬೇಕು? ಒಬ್ಬ ಬಡ ಮರಾಠಿಯವನು ಒಬ್ಬ ಬಡ ಕನ್ನಡದವನು ಯಾಕೆ ಜಗಳ ಆಡಬೇಕು? ಅವನು ಹೊಟ್ಟೆಗೆ ಕೆಲಸ ಮಾಡ್ತಾ ಇರ್ತಾನೆ, ನಾವು ಹೊಟ್ಟೆಗೆ ಕೆಲಸ ಮಾಡ್ತಾ ಇರ್ತೀವಿ. ಒಬ್ಬ ಕೇರಳದವ, ಕಾಸರಗೋಡಿನವ ಕೆಲಸ ಮಾಡ್ಲಿಕ್ಕೆ ಟ್ರೈನ್ ಹತ್ಕೊಂಡು ಮಂಗಳೂರಿಗೆ ಬರ್ತಾನೆ, ಮಂಗಳೂರಿನವ ಯಕ್ಷಗಾನ ಮಾಡ್ಲಿಕ್ಕೆ ಕೂಡ್ಲಿಕ್ಕೆ ಹೋಗ್ತಾನೆ, ಕೇರಳಕ್ಕೆ ಹೋಗ್ತಾನೆ. ಸಾಮಾನ್ಯ ಜನ ಬದುಕುವ ಕ್ರಮಗಳಲ್ಲಿ ಈ ರಾಜಕೀಯ ಗಡಿರೇಖೆಗಳು ಅಪ್ರಸ್ತುತವಾಗ್ತವೆ. ಯಾಕಂದ್ರೆ ಹೊಟ್ಟೆಯ ಪ್ರಶ್ನೆ ಎಲ್ಲದಕ್ಕಿಂತ ಮುಖ್ಯವಾಗುತ್ತಿರುವಂತಹ ಸಂದರ್ಭದಲ್ಲಿ ಜಗಳಗಳು ಸಂಭವಿಸುವುದು ಸಹಜ. ಆ ಜಗಳಗಳನ್ನು ಪರಿಹರಿಸುವುದಕ್ಕೆ ಭಾಷಾ ನಿರ್ದೇಶಕರ ನೇಮಕಾತಿಯನ್ನ ಮಾಡಬೇಕು ಎಂಬುದನ್ನ ಸಂವಿಧಾನದ 350B ಹೇಳ್ತದೆ. ಯಾಕೆ ಕೇಂದ್ರ ಸರ್ಕಾರ ಇದನ್ನು ಮಾಡ್ತಾ ಇಲ್ಲ ಎಂಬ ಪ್ರಶ್ನೆಯನ್ನು ನಾವೆಲ್ಲರೂ ಕೂಡ ಕೇಳಬೇಕು. ನಾನು ಪತ್ರ ಬರೆದಿದ್ದೇನೆ, ನನ್ನ ಪತ್ರಕ್ಕೆ ಸಿಗಬೇಕಾದಷ್ಟು ಗೌರವ ಸಿಗಲಿಲ್ಲ, ಅದು ಒಂದು. ಎರಡನೇದು, ರಾಜ್ಯ ಶಿಕ್ಷಣ ನೀತಿ ಬಗ್ಗೆ ಹೇಳಿದೆ ನಾನು, ಕನ್ನಡ ಇತ್ಯಾದಿಗಳ ಬಗ್ಗೆ ಹೇಳಿದೆ. ಈಗ ಇವರು ಹೇಳಿದ ಮಾತು ಒಂದೊಂದು ನನ್ನ ಮನಸ್ಸಲ್ಲಿರುವುದನ್ನು ಹೇಳ್ತೇನೆ, ತಪ್ಪಿದ್ರೆ ಕ್ಷಮಿಸಿ, ಅಥವಾ ನೀವು ನಾನು ಇಲ್ಲಿಂದ ಇಳಿದ ಮೇಲೆ ನನಗೆ ನೀವು ಅದು ಗೈಡ್ ಮಾಡಿ. ಈಗ ಇವರು ಏನು ಹೇಳಿದರು ಅಂತಂದರೆ, ನಮ್ಮ ಮನೋಜ್ ಅವರು ಜಾನಪದ ಅಧ್ಯಯನದ ಬಗ್ಗೆ ತಾವು ಜಾನಪದ ಅಧ್ಯಯನ ಮಾಹಿತಿಗಳು ಒಂದೇ ಕಡೆ ಸಿಗುವಂತೆ ಆಗಬೇಕು ಅಂತ, ಅದು ತುಂಬ ಒಳ್ಳೆಯ ರಿಸೋರ್ಸ್ ಸೆಂಟರ್ಗಳು ಬೇಕು ಅಂತ, ಅದು ಮಾಡಬೇಕು. ಅದು ಈಗ ಜಾನಪದ ವಿಶ್ವವಿದ್ಯಾಲಯಕ್ಕೆ ನಾವು ಒಂದು ಪ್ರಪೋಸಲ್ ಕೊಟ್ಟಿವಿ ಭಾಳ ಇಂದ, ನಾನು ಡೆಲ್ಲಿಯಲ್ಲಿ ಇದ್ದಾಗ, ಅದು ಆಗಲಿಲ್ಲ. ಆದರೆ ನಾನು ಸಂತಾಲಿ ಯೂನಿವರ್ಸಿಟಿಗೆ ಕೊಟ್ಟೆ, ಅವರು ತೆಕ್ಕೊಂಡ್ರು ಅದನ್ನು. ನೋಡಿ, ಕನ್ನಡ ಭಾಷೆಯಲ್ಲಿ ಜಾನಪದಕ್ಕೆ ಸಂಬಂಧಪಟ್ಟ ಒಂದು ಯೋಜನೆಯನ್ನು ಸರ್ಕಾರಕ್ಕೆ ಕೊಟ್ಟರೆ ಅದು ಇನ್ನೂ ಕೂಡ ಕಾರ್ಯರೂಪಕ್ಕೆ ಬರಲಿಲ್ಲ. ಸಂತಾಲಿ ಯೂನಿವರ್ಸಿಟಿಗೆ ಕೊಟ್ಟೆ ನಾನು ರಾಯಪುರದಲ್ಲಿ, ಅವರು ಅದನ್ನು ತೆಕ್ಕೊಂಡ್ರು, ಈಗ ಕೆಲಸ ಆಗಿದೆ. ಅದು ಏನು ಅಂತಂದರೆ, ಈ ಥರದ ಮಾಹಿತಿಗಳು ಆನ್ಲೈನ್ ಆಗಿ ಸಿಗಬೇಕು ನಮಗೆ. ಈಗ ಫಿಸಿಕಲ್ ಆಗಿ ಒಂದು ಕಡೆ ರಕ್ಷಣೆ ಮಾಡಿ, ಇದು ಕಡಲ ಬದಿ, ಹ್ಯೂಮಿಡಿಟಿ ಜಾಸ್ತಿ ಇರ್ತದೆ, ವಸ್ತುಗಳನ್ನು ಉಳಿಸಿಕೊಳ್ಳೋದು ಬಹಳ ಕಷ್ಟ, ಫೋಟೋಗಳೆಲ್ಲ ಬೂಸು ಹಿಡಿದು ಅಂತ ಹೇಳ್ತಾರೆ, ಎಲ್ಲ ಹಾಳಾಗ್ತದೆ, ಸ್ವಲ್ಪ ಕಾಲ ಇರ್ತದೆ. ಆದರೆ ಅದನ್ನು ಡಿಜಿಟೈಸ್ ಮಾಡಿ ಆನ್ಲೈನ್ಲಿ ಹಾಕಬೇಕಾದಂಥ ಕೆಲಸ ಅದು ಆಗಬೇಕಾಗಿದೆ. ನೋಡಿ, ಇಲ್ಲಿ ಈಗ ನಾವು ಉತ್ತರ ಕರ್ನಾಟಕದಲ್ಲಿ, ಧಾರವಾಡದಲ್ಲಿ, ಬೆಳಗಾವಿಯಲ್ಲಿ, ಬೆಂಗಳೂರಲ್ಲಿ ಅನೇಕ ಟ್ರಸ್ಟ್ಗಳಿವೆ. ಉತ್ತರ ಕನ್ನಡದಲ್ಲಿ ಒಂದು ಟ್ರಸ್ಟ್ ಕೂಡ ಇಲ್ಲ. ದಿನಕರ ದೇಸಾಯಿ ಟ್ರಸ್ಟ್ ಮಾಡ್ಬೋದಾಗಿತ್ತು, ಮಾಡಿಲ್ಲ. ಗೌರೀಶ್ ಕಾಯ್ಕಿಣಿ ಅವರ ಹೆಸರಿನಲ್ಲಿ ಒಂದು ಟ್ರಸ್ಟ್ ಇರಬೇಕಾಗಿತ್ತು, ಆಗಿಲ್ಲ. ನೀವು ಎಸ್ ಅಂತಂದ್ರೆ NR ನಾಯಕರ ಹೆಸರಿನಲ್ಲಿ ಒಂದು ಟ್ರಸ್ಟ್ ಮಾಡಿ ಅವರ ಮನೆಯನ್ನೇ ಅವರಿಗೆ ಎಲ್ಲರ ಪರವಾಗಿ ವಿಷಯ ಅಂದರೆ ಉತ್ತರ ಕನ್ನಡ ಜಿಲ್ಲೆ 20ನೇ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂತಹ ಡಾಕ್ಟರ್ ಪುರುಷೋತ್ತಮ್ ಬಿಳಿಮೆಲೆ ಅವರಿಗೆ ಪ್ರೀತಿಪೂರ್ವಕ ನಮನಗಳನ್ನು ಸಲ್ಲಿಸುತ್ತೇನೆ. ಅಭಿನಂದನೆ ಸಲ್ಲಿಸ್ತೇನೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅದರ ಅಧ್ಯಕ್ಷರಾದಂತಹ ಡಾಕ್ಟರ್ LN ಮುಕುಂದರಾಜ್ ಅವರಿಗೂ ಸಹ ಹಿಂದಿನೇ ಹೃದಯಪೂರ್ವಕ ನಮನಗಳನ್ನು ಸಲ್ಲಿಸುತ್ತೇನೆ. ಆ ಅಭಿಮಾನ ಬರಲಿಕ್ಕೆ ಮೂಲ ಕರ್ನಾಟಕ ಗಡಿ ಪ್ರದೇಶಾಭಿವೃದ್ಧಿ ಅಧ್ಯಕ್ಷರಾದಂತಹ ಬರೋದ್ರಿಂದ ಮೊದಲೇ ಶ್ರೀ ಸೋಮಣ್ಣ ಬೇವಿನಮರ ಅಭಿಮಾನ ಇತ್ತು, ಅವರಿಗೂ ಸಹ ಚಟುವಟಿಕೆಗಳಿಲ್ಲ. ಪೂರ್ವಕ ನಮನಗಳನ್ನು ವಾಸನೆ ಸಲ್ಲಿಸುತ್ತೇನೆ. ಬಂದ ಮೇಲೆ ಇವತ್ತು ಅದೇ ದಾಂಡೇಲಿ ರೀತಿ 15 ಈ ವರ್ಷ ವಿಷಯದ ಮಂಡನೆ ಮಾಡಿದಂತಹ ಡಾಕ್ಟರ್ ವೆಂಕಟೇಶ್ ಫ್ಯಾಕ್ಟರಿ ಶ್ರೀ ವಿಠಲ್ ದಾಸ್ ಕಾಮತ್, ಅನ್ನ ತಮಗೆ ಬದುಕ್ತೇವೆ. ಅದು ಶ್ರೀ ವಾಸನೆಯರು ಬಂದು ಕನ್ನಡ ಶ್ರೀ ಚಟುವಟಿಕೆಗಳು ಮನೋಜ್, ತುಂಬ ಬಂದಿದೆ. ಶ್ರೀಮತಿ ವೇಣಿ ಬಹುಕೇಶ್ ದರಿವಾಚೆ, ತಾಲೂಕಾ ಸಮ್ಮೇಳನ ಶ್ರೀ ಮಾಡಿದ್ರು, ಸುಭಾಷ್ ಗೌಡ, ಜಿಲ್ಲಾ ಸಮ್ಮೇಳನ. ಅದು ಇವರಿಗೂ ಪ್ರತಿಯೊಬ್ಬರಿಗೂ ಸಹ ಕನ್ನಡ ಮೊದಲು ಕನ್ನಡ ಅಭಿಮಾನ ಇತ್ತು. ಅದ್ರ ಒಂದು ನೆಟ್ವರ್ಕಿಂಗ್ ಗ್ಯಾಪ್ ಅದೇ ಇದೆ. ರೀತಿ ವಾಸನೆ ದಾಂಡೇಲಿ ಜನರಿಗೆ ಸ್ವಾಗತ ಮಾಡಿದ ನಾಗರಾಜ್ ಶೆಟ್ಟಿ, ನಿರೂಪಣೆ ಮಾಡಿದ ಬ್ರಿಡ್ಜ್ ಶ್ರೀಕಾಂತ್ ರಾಠೋಡ್, ಆ ಬ್ರಿಡ್ಜ್ ಸತೀಶ್ ಆಗಿ ನಾಯ್ಕ್, ಇಷ್ಟು ಯಶಸ್ವಿಯಾಗಿ ಒಂದು ಸಮನ್ವಯಕಾರರಾದಂತಹ ಕೃಷ್ಣ ಪಾಟೀಲ್, ವಾಸನೆ ಮತ್ತು ಶಶಿ ಓಶಿಮಠ್, ನಾನು ವಸಂತ್ ಕುಮಾರ್, ನಮ್ಮ ವತಿಯಿಂದ ಅವರಿಗೆಲ್ಲರೂ ಮನೇರಿ. ಎಲ್ಲರಿಗೂ ನಮಸ್ಕಾರ. ಉತ್ತರ ಕನ್ನಡ ಜಿಲ್ಲೆಯ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಬಹಳಷ್ಟು ಅದ್ದೂರಿಯಾಗಿ 13, 14, 15 ಸಾಲಿನಲ್ಲಿ ಬಹಳಷ್ಟು 3 ದಿನಗಳ ಅತ್ಯಂತ ವಿಜೃಂಭಣೆಯಿಂದ ಶ್ರೀ BN ವಾಸರೆಯವರ ನೇತೃತ್ವದಲ್ಲಿ ಅತ್ಯಂತ ಸುಂದರವಾದ ಕಾರ್ಯಕ್ರಮ ನೆರವೇರಿತು. ಹಾಗಾಗಿ ನಮ್ಮ ಜಿಲ್ಲೆಯ ಹೆಮ್ಮೆ ಅಂತ ಹೇಳ್ಬೋದು. ಹಾಗಾಗಿ ಇದರ ಅಂಗವಾಗಿ ಜಿಲ್ಲಾ ಸಮಿತಿಗೆ ಹಾಗೂ BN ವಾಸರೆ ಸರ್ ಅವರಿಗೆ ನಮ್ಮ ಮಂಗಳೂರು ತಾಲೂಕಿನ ವತಿಯಿಂದ ತುಂಬ ಅಭಿನಂದನೆ ಸಲ್ಲಿಸ್ತೇವೆ. ಹೀಗೆ ನಮ್ಮ ಜಿಲ್ಲೆಯಲ್ಲಿ ಕನ್ನಡ ಉಳಿಯಲಿ, ಬೆಳೆಯಲಿ. ಜೈ ಕರ್ನಾಟಕ, ಜೈ ಭುವನೇಶ್ವರಿ ದೇವಿ.
ನಮ್ಮ ಮನೆ ಹಬ್ಬದಂತ ಸಂಭ್ರಮಿಸ್ತಿರೋದು ಒಳ್ಳೆ ಉತ್ತಮ ಬೆಳವಣಿಗೆ. ಹೀಗೆ ಕನ್ನಡದ ಬಗ್ಗೆ ಅಭಿಮಾನ ಹೀಗೆ ಎಲ್ಲೆಲ್ಲೂ ಮುಂದುವರೆದು ಅದನ್ನು ಅನುಸರಿಸಿಕೊಂಡು ಹೋಗುವಲ್ಲಿ ಯಶಸ್ವಿಯಾಗಿಲ್ಲ ಅಂತ ಹಾರೈಸ್ತೇನೆ. 25ನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಇವತ್ತು ಅತ್ಯಂತ ಖುಷಿಯಿಂದ ಬಂದಿದ್ದೇನೆ. ತುಂಬ ಚೆನ್ನಾಗಿ ಸಮ್ಮೇಳನ ಆಗಿದೆ. ನಾನು ಸಹ ಒಂದು ಗೋಷ್ಠಿಯಲ್ಲಿ ಭಾಗವಹಿಸಿದ್ದೆ ಪತ್ರಿಕೋದ್ಯಮದ ಬಗ್ಗೆ. ತುಂಬ ಖುಷಿಯಾಯಿತು. ವ್ಯವಸ್ಥೆ ಅತ್ಯಂತ ಚೆನ್ನಾಗಿ ಮಾಡಿದ್ದಾರೆ. ಒಂದು ರಾಜ್ಯ ಸಮ್ಮೇಳನ ಕಾಣುವಂಥ ಈ ಸಮ್ಮೇಳನವನ್ನು ಮಾಡಿದ್ದಾರೆ. ತುಂಬ ಖುಷಿಯಾಯಿತು. ಎಲ್ಲರೂ ಎಂಜಾಯ್ ಮಾಡ್ತಾಯಿದ್ದಾರೆ. ಬಂದಿದ್ದೇನೆ. ಇಲ್ಲಿ 25ನೇ ಸಾಹಿತ್ಯ ಸಮ್ಮೇಳನ ಜಿಲ್ಲಾ ಸಮ್ಮೇಳನ ಅತ್ಯುತ್ತಮವಾಗಿ ನಡೆದಂತು. ಎಷ್ಟೇ ಕಷ್ಟಗಳು ಬಂದರೂ ಕೂಡ ದಕ್ಷಿಣ ನಮ್ಮ ದಾಂಡೇಲಿ ಜನ ಅದಕ್ಕೆ ಪ್ರತ್ಯುತ್ತರ ನೀಡಿ ಯಶಸ್ವಿ ಕಾರ್ಯಕ್ರಮ 100ಕ್ಕೆ 150 ಪಟ್ಟು ಯಶಸ್ವಿ ಕಾರ್ಯಕ್ರಮ ಆಯಿತು ಅಂತ ನಾವು ತುಂಬ ಸಂತೋಷದಿಂದ ಹೇಳ್ತಾ ಇದ್ದೇವೆ. ಪರಿಷತ್ ಪರವಾಗಿ ಈ ಜಿಲ್ಲಾ ಕಾರ್ಯಕ್ರಮ ಅದ್ಭುತವಾಯಿತು. ಅದಕ್ಕೆ ನಮಗೆಲ್ಲ ಸಂಪೂರ್ಣ ಸಹಕಾರ ನೀಡ್ತೀವಿ. ಈ ದಿನ ದಾಂಡೇಲಿಯಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಉತ್ತರ ಕನ್ನಡ ಜಿಲ್ಲೆಯ 25ನೇ ಸಾಹಿತ್ಯ ಸಮ್ಮೇಳನ ಈ ದಿನ ಕೊನೆಯ ದಿನ. ಬಹಳಷ್ಟು ವಿಜೃಂಭಣೆಯಿಂದ ಬಹಳಷ್ಟು ಉಲ್ಲಾಸದಿಂದ ಈ ಒಂದು ಸಮ್ಮೇಳನಕ್ಕೆ ಮುಂಡಗೋಡು ತಾಲೂಕಿಂದ ಆಗಮಿಸಿ ಈ ಸಮ್ಮೇಳನ ಯಶಸ್ವಿಯಾಗಿದೆ. ಎಲ್ಲ ಅತಿಥಿಗಳು ಬಹಳಷ್ಟು ತಮ್ಮ ವಿಷಯಗಳನ್ನು ಅತ್ಯಂತ ಸುಂದರವಾಗಿ ಮಂಡಿಸಿದ್ದಾರೆ. ಹಾಗಾಗಿ ನಾವು ಮುಂಡಗೋಡು ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಏನು ವಾಸರಿ ಸರ್ ಅವರಿಗೆ ಹಾಗೂ ಉಳಿದಂಥ ಎಲ್ಲ ಕಮಿಟಿ ಮೆಂಬರ್ಸ್ಗೆ ನಾವು ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತೀವಿ. ಇದೇ ರೀತಿ ನಮ್ಮ ಜಿಲ್ಲೆಯಲ್ಲಿ ಕನ್ನಡ ಶಾಶ್ವತಗೊಳ್ಳಿ ಅಂತ ಹೇಳ್ತಾ ಜೈ ಕರ್ನಾಟಕ, ಜೈ ಭುವನೇಶ್ವರಿ. ಈ ಮೂಲಕ ಎಲ್ಲರಿಗೂ ಹೇಳೋದೇನಂತ ಹೇಳಿದರೆ, ಈ ಜಿಲ್ಲಾ ಮಟ್ಟದ ಸಾಹಿತ್ಯ ಸಮ್ಮೇಳನ ದಾಂಡೇಲಿಯಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಎಲ್ಲ ಸಕಲ ಸೌಕರ್ಯಗಳೊಂದಿಗೆ ಎಲ್ಲ ಸಾಹಿತ್ಯಾಸಕ್ತರೊಂದಿಗೆ ಅದ್ಧೂರಿಯಾಗಿ ನಡೀತದೆ. ಇದು ಒಂದು ರೀತಿಯಲ್ಲಿ ಅಖಿಲ ಕರ್ನಾಟಕ ರಾಜ್ಯ ಸಮ್ಮೇಳನ ಅನ್ನೋ ರೀತಿಯಲ್ಲಿ ಅತ್ಯುತ್ತಮ ರೀತಿಯಲ್ಲಿ ನಡ್ಕೊಂಡು ಹೋಗ್ತದೆ. ಎಲ್ಲ ಬಂದಂಥವರು ಎಲ್ಲ ಕನ್ನಡ ಆಸಕ್ತರು ಎಲ್ಲ ಗೋಷ್ಠಿಗಳನ್ನು ಎಲ್ಲದರಲ್ಲಿ ಭಾಗವಹಿಸಿ ಅತ್ಯಂತ ಸಕ್ರಿಯವಾಗಿ ಪಾಲ್ಗೊಂಡು ಈ ಸಮ್ಮೇಳನವನ್ನು ಅತ್ಯಂತ ಉತ್ತಮ ರೀತಿಯಲ್ಲಿ ಯಶಸ್ವಿಗೊಳಿಸ್ತಾರೆ ಅಂತ ಹೇಳೋಕ್ಕೆ ನನಗೆ ತುಂಬ ಸಂತೋಷ ಆಗುತ್ತೆ, ಹರ್ಷಿಸ್ತೇನೆ. ದಾಂಡೇಲಿಯಲ್ಲಿ ನಡೀತಾ ಇರುವಂಥ ಸಾಹಿತ್ಯ ಪರಿಷತ್ತಿನ 25ನೇ ಜಿಲ್ಲಾ ಸಮ್ಮೇಳನ ಅತ್ಯಂತ ಅದ್ಭುತವಾಗಿ ಸಂಘಟನೆ ಆಗಿದೆ. ಅತ್ಯಂತ ಅಮೂಲ್ಯವಾದಂಥ ಮಹತ್ವಪೂರ್ಣ ಗೋಷ್ಠಿಗಳನ್ನು ಜಿಲ್ಲಾಧ್ಯಕ್ಷರಾದಂಥ BN ವಾಸರೆ ಅವರು ಸಂಘಟನೆ ಮಾಡಿದ್ದಾರೆ. ನಿಜವಾಗ್ಲೂ ಕೂಡ ಇಲ್ಲಿ ಪ್ರತಿಯೊಂದು ಗೋಷ್ಠಿಯಲ್ಲಿ ಬರ್ತಾ ಇರುವಂಥ ಸಂಪನ್ಮೂಲ ವ್ಯಕ್ತಿಗಳು, ವಿಶೇಷ ಅತಿಥಿಗಳು, ಉಪನ್ಯಾಸಕರು ಅತ್ಯಂತ ಅದ್ಭುತವಾದಂಥ ರೀತಿಯಲ್ಲಿ ವಿಷಯವನ್ನು ಮಂಡನೆ ಮಾಡ್ತಿದ್ದಾರೆ. ಇದು ಒಂದು ಇಡೀ ಜಿಲ್ಲೆಯ ಕಣ್ತರಿಸುವಂಥ ಕಾರ್ಯ ಈ ಸಾಹಿತ್ಯ ಸಮ್ಮೇಳನದಲ್ಲಿ ಆಗ್ತಾ ಇದೆ. ಇಂಥ ಒಂದು ಅಚ್ಚುಕಟ್ಟಿನ ವ್ಯವಸ್ಥೆ ಮಾಡಿರುವಂಥ ಜಿಲ್ಲಾಧ್ಯಕ್ಷರಂಥ BN ವಾಸರೆ ಅವರು ಮತ್ತು ಅವರ ತಂಡಕ್ಕೆ ನಾನು ಅತ್ಯಂತ ಪ್ರೀತಿಪೂರ್ವಕವಾದ ಅಭಿನಂದನೆ ನೀಡುತ್ತೇನೆ. ಒಂದು ವಿನೂತನವಾದಂಥ ಕಾರ್ಯಕ್ರಮನ ಮಾಡಬಹುದು ಅನ್ನೋದಕ್ಕೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಕನ್ನಡದ ಮನಸ್ಸುಗಳು, ವಿಶೇಷವಾಗಿ ಜಿಲ್ಲಾಧ್ಯಕ್ಷರು ಅದನ್ನು ಸಾಕ್ಷೀಕರಿಸಿದ್ದಾರೆ. ನಾನು ಒಂದೇ ಮಾತಲ್ಲಿ ಹೇಳೋದಾದರೆ, ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಪರಿಕಲ್ಪನೆ ಇದೆಯಲ್ಲ, ಅದರ ಪರಿಕಲ್ಪನೆಯಲ್ಲಿ ಒಂದು ಸಣ್ಣ ಪ್ರಯೋಗನ ನಾನಾದರೂ ಬಂದು ನೋಡ್ಕೊಂಡು ಹೋಗಬೇಕು, ಅಷ್ಟು ಅಚ್ಚುಕಟ್ಟಾಗಿ ಈ ಸಮ್ಮೇಳನವನ್ನು ಆಯೋಜನೆ ಮಾಡಿದ್ದಾರೆ. ನಮ್ಮ ಜಿಲ್ಲಾಧ್ಯಕ್ಷರಿಗೆ ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆಯೇ ಸಾಹಿತಿಗಳು, ಚಿಂತಕರು, ಲೇಖಕರು ಎಲ್ಲರೂ ಕೂಡ ಇದು ನಮ್ಮ ಮನೆ ಹಬ್ಬ ಅನ್ನುವ ಹಾಗೆ ಈ ಸಮ್ಮೇಳನವನ್ನು ಭಾಳ ಪ್ರೀತಿಯಿಂದ ಆಸ್ವಾದಿಸ್ತಾ ಇದ್ದಾರೆ. ನಾನು ನಿನ್ನೆಯಿಂದನೂ ಕೂಡ ಈ ಸಮ್ಮೇಳನವನ್ನು ಭಾಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೇನೆ. ಇಂಥದ್ದೊಂದು ಸಮ್ಮೇಳನ ಆಗಲಿಕ್ಕೆ ಕಾರಣಕರ್ತರಾದಂಥ ಎಲ್ಲ ಪ್ರೀತಿಯ ಈ ಜಿಲ್ಲೆಯ ಉಸ್ತುವಾರಿ ಸಚಿವರಿಂದ ಹಿಡಿದು ಮತ್ತು ಎಲ್ಲ ಸಾಹಿತಿಗಳು, ಮತ್ತು ನಾನು ವಿಶೇಷವಾಗಿ ವಾಸರೆ ಬಗ್ಗೆ ಸ್ನೇಹಿತರೆ ಒಂದು ಮಾತು ಹೇಳ್ತಾ ಇರ್ತೀನಿ. ವಾಸರೆ ಮಾತಾಡೋಣ, ವಾಸರೆ ಒಂದು ಸೆಕೆಂಡು. ನಮ್ಮ ವಾಸರೆ ಬಗ್ಗೆ ಒಂದು ಮಾತನ್ನು ಆಗಾಗ ಹೇಳ್ತಾ ಇರ್ತೀನಿ ನನ್ನ ಕಾರ್ಯಕಾರಿ ಸಮಿತಿಯಲ್ಲಿ. ಏನು ಅಂತಂದರೆ, ಇಡೀ ರಾಜ್ಯದಲ್ಲಿ ನಮ್ಮ ರಾಜ್ಯದ ಕಾರ್ಯಕಾರಿ ಸಮಿತಿಯಲ್ಲಿ ಒಂದು ವಿಶೇಷವಾದಂಥ ವ್ಯಕ್ತಿತ್ವ ನಮ್ಮ ವಾಸರೆ ಅವರು. ಆಗಾಗ ಹೇಳ್ತಾ ಇರ್ತೇನೆ, ನಮ್ಮ ಪರಿಷತ್ತಿಗೆ ನೀವಾಗಿ ಆಸರೆ ಅಂತೇಳಿ, ವಾಸರೆ ನೀವಾಗಿ ಆಸರೆ ಅಂತೇಳಿ. ಅಂಥದ್ದೊಂದು ವ್ಯಕ್ತಿತ್ವ ವಾಸರೆ ಅವ್ರದ್ದು. ನಿಜಕ್ಕೂ ಈ ಸಮ್ಮೇಳನ ತುಂಬ ಯಶಸ್ವಿಯಾಗಿದೆ. ನಾನು ಅಲ್ಲಲ್ಲೇ ಸೂಕ್ಷ್ಮವಾಗಿ ಗಮನಿಸಿದ್ದೀನಿ. ಇದ್ರ ಜೊತೆಯಲ್ಲಿ ಇಲ್ಲಿಯ ಕೆಲವು ಸಂಗತಿಗಳನ್ನು ನನ್ನ ಜಿಲ್ಲೆಗೆ ಅಳವಡಿಸ್ಕೋಬೇಕು ಅಂತೇಳಿ ಅಂದ್ಕೊಂಡಿದ್ದೇನೆ. ನಿಮ್ಮೆಲ್ಲರಿಗೂ ಕೂಡ ವಿಶೇಷವಾದ ಅಭಿನಂದನೆಗಳು ಹೇಳಿ, ನನ್ನ ಮಾಧ್ಯಮ ಮಿತ್ರರಿಗೂ ಅಭಿನಂದನೆ ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ನಮಸ್ಕಾರ. ಇದು ನಮ್ಮ ಜಿಲ್ಲೆಯ ಕನ್ನಡ ಸಾಹಿತ್ಯ ಸಮ್ಮೇಳನ. ತುಂಬ ಹೆಮ್ಮೆ ಪಡಬಹುದಾದ ಕನ್ನಡ ಸಾಹಿತ್ಯ ಪರಿಷತ್ತು ಈ ದಿಶೆಯಲ್ಲಿ ಅವಿರತವಾಗಿ ಪ್ರಯತ್ನ ಮಾಡ್ತಾ ಇದೆ, ಕನ್ನಡಿಗರನ್ನೆಲ್ಲ ಒಟ್ಟು ಸೇರಿಸುವ. ಯಾಕೆಂದರೆ ಸುತ್ತಮುತ್ತ ಕನ್ನಡದ ಗಡಿ ಪ್ರದೇಶಗಳಲ್ಲಿ ಕನ್ನಡದ ಸಮಸ್ಯೆಗಳು ತುಂಬ ಇವೆ.
ಕನ್ನಡಗಳು ದಿನಕ್ಕೆ ಕನ್ನಡ ಕಡಿಮೆ ಆಗ್ತಾ ಇರೋದು ಕಾಣ್ತದೆ ನಮಗೆ. ಧಾರವಾಡದಂಥ ಪ್ರದೇಶಕ್ಕೆ ಹೋದರೆ ಕನ್ನಡ ಮಾತಾಡೋರು ಹಾಲಕ್ಕಿಗಳನ್ನು ಬಿಟ್ಟು ಬೇರೆ ಯಾರೂ ಸಿಗೋದಿಲ್ಲ ನಮಗೆ. ಅದು ಇಂಟೀರಿಯರ್ ಪ್ರದೇಶಕ್ಕೆ ಹೋದರೆ ಮಾತ್ರ ಗೊತ್ತಾಗ್ತದೆ. ಹಾಗಾಗಿ ಕನ್ನಡದ ಬಗ್ಗೆ ಒಂದು ದೊಡ್ಡ ಜಾಗೃತಿ ಆಗಬೇಕಾದ ಅಗತ್ಯ ಇದೆ. ಅದ್ರ ಜೊತೆಗೆ ಪ್ರತಿ ಊರಿನಲ್ಲೂ ಹಳ್ಳಿಯಲ್ಲೂ ಕಾಣ್ತದೆ ಕನ್ನಡ ಪದಗಳು ಮರ್ತೋಗಿದೆ ಜನಕ್ಕೆ. ಅದರ ಮಧ್ಯದಲ್ಲೆಲ್ಲ ಆಂಗ್ಲ ಪದಗಳನ್ನು ಸೇರಿಸಿಯೇ ಮಾತಾಡೋ ಪದ್ಧತಿ ಬಂದಿದೆ. ಸೊ ಈ ದೃಷ್ಟಿಯಲ್ಲಿ ಇಂತಹ ಸಾಹಿತ್ಯ ಸಮ್ಮೇಳನಗಳು ತುಂಬ ಜವಾಬ್ದಾರಿಯಿಂದ ಮಾಡಬೇಕಾದ ಅನೇಕ ಕೆಲಸಗಳಿವೆ. ವಿಶೇಷವಾಗಿ ಭಾಷೆಗೆ ಸಂಬಂಧಪಟ್ಟಾಗ ವಾಸರಿಯವರು ತುಂಬ ವರ್ಷಗಳಿಂದ ಈ ದಿಶೆಯಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರ ಜೊತೆಗೆ ನಾವೆಲ್ಲ ಇದ್ದೇವೆ. BN ವಾಸರೆ ಅವರ ಜಿಲ್ಲಾಧ್ಯಕ್ಷರಾದಂಥ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಉತ್ತರ ಕನ್ನಡದ ಅಧ್ಯಕ್ಷರಾದಂಥ ವಾಸರೆ ಅವರ ನೇತೃತ್ವದಲ್ಲಿ ಬೆಳ್ಳಿ ಹಬ್ಬದ ಪ್ರಯುಕ್ತ 25ನೇ ವರ್ಷದ ಬೆಳ್ಳಿ ಹಬ್ಬದ ಪ್ರಯುಕ್ತ ಜಿಲ್ಲಾ 25ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಅಭೂತಪೂರ್ವವಾಗಿ ನಡೆದಿದೆ. ಎಲ್ಲ ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ 12 ತಾಲೂಕುಗಳ ಅಧ್ಯಕ್ಷರು ಹಾಗೂ ಜಿಲ್ಲಾ ಸಮಿತಿಯ ಎಲ್ಲ ಸಹಕಾರದೊಂದಿಗೆ ಅಭೂತವಾಗಿ ಪೂರ್ಣವಾದಂಥ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. 3 ದಿನಗಳ ಕಾಲ ಯಾವುದೇ ಅಡ್ಡಿ ಆತಂಕಗಳಿಲ್ಲದೆ ಯಶಸ್ವಿಯಾಗಿದೆ. ಮತ್ತು ರಾಜ್ಯದಲ್ಲೇ ಅತ್ಯುತ್ತಮವಾದಂಥ ಒಬ್ಬ ಯಶಸ್ವಿ ಜಿಲ್ಲಾ ಅಧ್ಯಕ್ಷ ಎನ್ನುವಂಥ ಹೆಮ್ಮೆಯಿಂದ ನಾವು ಹೇಳ್ಕೊಳ್ತೇವೆ. ಸಿದ್ದಾಪುರ ತಾಲೂಕು ಅಧ್ಯಕ್ಷನಾಗಿ ಹೆಮ್ಮೆಯಿಂದ ಹೇಳ್ತೇವೆ. ಯಶಸ್ವಿ ಅಧ್ಯಕ್ಷರು ಜಿಲ್ಲೆ ರಾಜ್ಯದಲ್ಲೇ 32 ಅಧ್ಯಕ್ಷರಿರುವಂಥ ಈ ರಾಜ್ಯದಲ್ಲಿ ಯಶಸ್ವಿಯಾಗಿ ಮತ್ತು ತಮ್ಮ ಅವಧಿಯಲ್ಲಿ ಈಗಾಗಲೇ ಯಶಸ್ವಿ 4 ಸಮ್ಮೇಳನಗಳನ್ನು ಜಿಲ್ಲಾ ಸಮ್ಮೇಳನಗಳನ್ನು ಯಶಸ್ವಿಯಾಗಿ ನಡೆಸಿದ್ದಾರೆ. ಜೊತೆಗೆ ತಾಲೂಕಾ ಸಮ್ಮೇಳನಗಳಿಗೂ ಸಹ ಅಷ್ಟೇ ಯಾವುದೇ ಅನುದಾನ ಇಲ್ಲದಿದ್ದರೂ ಸರ್ಕಾರದ ಮಟ್ಟದಲ್ಲಿ ಯಾವುದೇ ಅನುದಾನ ಇಲ್ಲದಿದ್ದರೂ ಸಹ ನಮ್ಮೆಲ್ಲರಿಗೂ ಸಹಕಾರವನ್ನು ತಾಲೂಕಾ ಸಮ್ಮೇಳನವನ್ನು ಯಶಸ್ವಿಯಾಗಿ ನಡೆಸಿ ಅನ್ನುವಂಥ ಪೂರ್ಣ ಸಹಕಾರವನ್ನು ಕೊಡುತ್ತಿರುವಂಥ ವಾಸರೆಯವರ ಈ ಒಂದು ಕಾರ್ಯ ಶ್ಲಾಘನೀಯವಾದದ್ದು. ಅವರಿಗೆ ಒಂದು ಇನ್ನು ಭವಿಷ್ಯದಲ್ಲಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನು ಮಾಡುವಂಥ ಯೋಗ ಬರಲಿ ಅಂತ ಹೇಳೋದು ನಮ್ಮ ಆಶಯ. ಉತ್ತರ ಕನ್ನಡ ಜಿಲ್ಲಾ 25ನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಅದ್ಧೂರಿಯಾಗಿ ಸಂಘಟಿಸಿ ಹಾಗೂ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ. ಇಂಥ ಒಂದು ಕಾರ್ಯಕ್ರಮ ರಾಜ್ಯ ಮಟ್ಟದ ಸಮಾನಾದ ಸಮ್ಮೇಳನ ಅಂತ ಎಲ್ಲರೂ ಬಣ್ಣಿಸ್ತಾ ಇದ್ದಾರೆ. ಹಾಗಾಗಿ ನಾವು ಸಂಘಟನೆ ಮಾಡಿದಂಥ ಎಲ್ಲ ದಾಂಡೇಲಿ ತಾಲೂಕು ಕಸಾಪದವರಿಗೂ ಸಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಆದರೆ ಈ ಒಂದು ಇಂಥ ಕಾರ್ಯಕ್ರಮ ನಾಡಿನ ಹೆಸರಾಂತ ಸಾಹಿತಿಗಳು, ರಾಜ್ಯ ಮಟ್ಟದ ಸಾಹಿತಿಗಳು ಹಾಗೂ ಅನೇಕ ಪ್ರಶಸ್ತಿ ಪಡೆದಂಥ ಲೇಖಕರು, ಕವಿಗಳು ಎಲ್ಲ ಸಮ್ಮೇಳನವಾಗಿ ಒಂದು ಈ ರಾಜ್ಯ ಮಟ್ಟದ ಒಂದು ಅನುಭವನ ಕೆಲವರು ರಾಜ್ಯ ಮಟ್ಟದ ಸಮ್ಮೇಳನ ಹೇಗೆ ನಡೀತದಂತ ಇನ್ನೂ ನೋಡಿರಲಿಕ್ಕಿಲ್ಲ. ಆದರೆ ಇದನ್ನು ನೋಡಿ ರಾಜ್ಯ ಮಟ್ಟದ ಸಮ್ಮೇಳನವನ್ನು ನೋಡ್ದಂಗಾಯಿತು ಅಂತ ತಮ್ಮ ಒಂದು ಕಣ್ತುಂಬವನ್ನು ತುಂಬಿಕೊಂಡಿದ್ದಾರೆ. ಮತ್ತು ಇಂಥ ಒಂದು ಸಮ್ಮೇಳನವನ್ನು ಸಂಘಟಿಸಿದಂಥ ನಮ್ಮ ಉತ್ತರ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ BN ವಾಸರೆ ಅವರಿಗೆ ಈ ಒಂದು ಕೀರ್ತಿ ಸಲ್ತದೆ ಅಂತ ನಾನು ಈ ಮಾಧ್ಯಮದ ಮೂಲಕ ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಇದು 25ನೇ ವರ್ಷದ ಸಿಲ್ವರ್ ಜುಬ್ಲಿ ಸಾಹಿತ್ಯ ಸಮ್ಮೇಳನ ಉತ್ತರ ಕನ್ನಡ ಜಿಲ್ಲೆಯ 25ನೇ ರಜತ ಸಮ್ಮೇಳನ ಇದಾಗಿದೆ. ಇದನ್ನು ವಾಸರೆಯವರು ಅತ್ಯಂತ ಶ್ರಮಪಟ್ಟು ಮತ್ತು ಅತ್ಯಂತ ಕೆಲವು ಕಷ್ಟಗಳನ್ನು ಎದುರಿಸಿ ಈ ಸಮ್ಮೇಳನವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಿದ್ದಾರೆ. ಈ ಸಮ್ಮೇಳನ ಇಷ್ಟರವರೆಗೆ 25 ಸಮ್ಮೇಳನಕ್ಕಿಂತಲೂ ಉತ್ತಮವಾಗಿ ನಡೆದಂಥ ಸಮ್ಮೇಳನ ಇದಾಗಿ ಮುಂದೆ ಇತಿಹಾಸ ದಾಖಲೆ ಆಗ್ತಾ ಇದೆ. 4 ಅಕಾಡೆಮಿಯ ಅಧ್ಯಕ್ಷರುಗಳು ಬಂದು ಮೌಲ್ಯಯುತವಾದಂಥ ವಿಚಾರ ಸಂಕಿರಣಗಳನ್ನು ನಡೆದು ಅನೇಕ ಲೇಖಕರು ವಿಷಯಗಳ ಜಿಲ್ಲೆಯ ಅಭಿವೃದ್ಧಿಯ ವಿಷಯದಲ್ಲಿ, ಜಿಲ್ಲೆಯ ಸಾಂಸ್ಕೃತಿಕ ವಿಷಯವಾಗಲಿ, ಜಿಲ್ಲೆಯ ಪ್ರಗತಿ ಬಗ್ಗೆ ಆಗಲಿ, ಅಭಿವೃದ್ಧಿ ಬಗ್ಗೆ ಆಗಲಿ ಉತ್ತಮವಾಗಿ ಈ ಜಿಲ್ಲಾ ಸಾಹಿತ್ಯ ಪರಿಷತ್ತಿನಿಂದ ಸರ್ಕಾರಕ್ಕೆ ಸಂದೇಶವನ್ನು ಕಳಿಸ್ಕೊಟ್ಟಿದೆ. ಅದೇ ರೀತಿ ಹಾಜರಿದ್ದಂಥ ಎಲ್ಲ ಅಕಾಡೆಮಿಯ ಅಧ್ಯಕ್ಷರುಗಳು ಸಹ ನಮ್ಮ ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ ಅವರಿಗೆ ಪಕ್ಕಾ ಅರಿವಾಗಿ ಉತ್ತರ ಕನ್ನಡ ಜಿಲ್ಲಾ 25ನೇ ಸಾಹಿತ್ಯ ಸಮ್ಮೇಳನ ದಾಂಡೇಲಿಯಲ್ಲಿ ಬಹಳ ಅದ್ಧೂರಿಯಿಂದ ಒಂದು ಅಕ್ಷರ ಜಾತ್ರೆಯ ಥರ ದಾಂಡೇಲಿಯಲ್ಲಿ ನಾವು ನಡೆಸಿದ್ದೀವಿ. BN ವಾಸರೆ ಅವರ ನೇತೃತ್ವ ಸಾರಥ್ಯದಲ್ಲಿ ಇಡೀ ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ತಾಲೂಕು ಘಟಕದ ಅಧ್ಯಕ್ಷರು ಎಲ್ಲರೂ ಬಂದು ಇಲ್ಲಿ ಈ ಅಕ್ಷರ ಜಾತ್ರೆಯ ಜೊತೆಯಲ್ಲಿ ಅನ್ನದಾಸೋಹ ಕೂಡ ನಾವು ನಡೆಸಿದ್ವಿ. ನಮ್ಮ ನಿರೀಕ್ಷೆ 600-700 ಜನರಿಗೆ ಊಟ ಮಾಡಿಸ್ಬೇಕಂದ್ರೆ 3000ಕ್ಕಿಂತ ಹೆಚ್ಚು ಜನ ಬಂದರೂ ಕೂಡ ಅದನ್ನು ನಾವು ನಿಭಾಯಿಸಿ ಅದನ್ನು ಜನರಿಗೆ ಯಾವುದೂ ತೊಂದರೆ ಆಗದೇ ಇರುವಂಥ ನೋಡ್ಕೊಂಡಿದ್ದೀವಿ. ಈ ನಮ್ಮ ಪ್ರಾಯೋಗಿಕವಾಗಿ ಏನು ನಾವು ಉತ್ತರ ಕನ್ನಡ ಜಿಲ್ಲಾ ಸಮ್ಮೇಳನ ಮಾಡಿದ್ದೀವಿ, ಇದು ಅಂತಾರಾಷ್ಟ್ರೀಯ ಮಟ್ಟದ ಕನ್ನಡ ಸಾಹಿತ್ಯ ಸಮ್ಮೇಳನ ನಮ್ಮ ಜಿಲ್ಲೆಗೆ ತರಬೇಕಂತ ಆಸೆ ಇಟ್ಕೊಂಡಿದ್ದೀವಿ. ಅದನ್ನು ನಾವು ಮುಂದೆ ದಿನದಲ್ಲಿ ಪಡಿತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆಪಡ್ತೀನಿ.
ದಾಂಡೇಲಿಯಲ್ಲಿ 25ನೇ ವರ್ಷದ ಕನ್ನಡ ಸಾಹಿತ್ಯ ಸಮ್ಮೇಳನ ತುಂಬ ಸುಂದರವಾಗಿ ಹಾಗೂ ವಿಜೃಂಭಣೆಯಿಂದ ನಡೆಯಿತು. ಈ ಕಾರ್ಯಕ್ರಮ ಯಶಸ್ವಿಯಾಗಬೇಕಾದ್ರೆ ಜಿಲ್ಲಾಧ್ಯಕ್ಷರಾದಂಥ ವಾಸ್ರೆ ಸರ್ ಹಾಗೂ ಅವರೆಲ್ಲ ದಾಂಡೇಲಿಯ ಸಮಸ್ತ ಪ್ರಜೆಗಳು ಕೂಡ ಇದರಲ್ಲಿ ಭಾಗಿಯಾಗಿ ಕಾರ್ಯಕ್ರಮ ತುಂಬ ಸುಂದರವಾಗಿ ಯಾವುದೇ ಒಂದು ತೊಂದರೆ ಬರದ ಹಾಗೆ ತುಂಬ ಚೆನ್ನಾಗಿ ಯಶಸ್ವಿಯನ್ನು ಗೊಳಿಸಿದ್ದಾರೆ. ಅವರಿಗೆಲ್ಲರಿಗೂ ತುಂಬ ಧನ್ಯವಾದಗಳನ್ನು ಹೇಳ್ತೇನೆ. ದಾಂಡೇಲಿಯಲ್ಲಿ 25ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯುತ್ತಿರುವುದು ಒಂದು ನಿಜಕರ ಒಂದು ಪ್ರತಿಯೊಬ್ಬರ ಮನೆಯಲ್ಲಿ ಮದುವೆ ವಾತಾವರಣವನ್ನು ಮಾಡಲಿಕ್ಕೆ ಕಾರಣೀಭೂತರಾದಂಥ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ವಾಸರೆ ಸರ್ ಅವರು ಕಾರಣ. ಯಾಕಂದರೆ ಅವರು ಜಿಲ್ಲಾಧ್ಯಕ್ಷರಾಗಿದ್ದಕ್ಕೆ, ಇಲ್ಲಿ ನಮ್ಮ ದಾಂಡೇಲಿಯವರೇ ಆಗಿದ್ದಕ್ಕೆ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಒಂದು 25ನೇ ವರ್ಷದ ಸಾಹಿತ್ಯ ಸಮ್ಮೇಳನ ನಡೆಸಲಿಕ್ಕೆ ಅನುಕೂಲ ಮಾಡಿಕೊಟ್ಟಂಥ ವಾಸರೆ ಸರ್ ಅವರಿಗೆ ದಾಂಡೇಲಿ ಜನತೆ ಪರವಾಗಿ ಅವರಿಗೆ ಮೊದಲು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಈ ಸಾಹಿತ್ಯ ಸಮ್ಮೇಳನ ಅತ್ಯಂತ ವೈಭವದಿಂದ, ಅತ್ಯಂತ ವಿಜೃಂಭಣೆಯಿಂದ ಈ ಸಾಹಿತ್ಯ ಸಮ್ಮೇಳನ ಯಶಸ್ವಿಯಾಗಲಿಕ್ಕೆ ದಾಂಡೇಲಿಯ ಪ್ರತಿಯೊಬ್ಬ ಮನೆಯ ಸದಸ್ಯನೂ ಕಾರಣೀಭೂತನಾಗಿದ್ದಾರೆ. ಯಾಕೆಂದರೆ ಇದು ಕೇವಲ ಸಾಹಿತ್ಯ ಸಮ್ಮೇಳನದ ಸಂಘಟಕರ ಜೊತೆಗೆ ಇಡೀ ಜಿಲ್ಲೆಯ ಪ್ರತಿಯೊಬ್ಬ ಸಾಹಿತ್ಯಗಳ ಒಂದು ಕೊಡುಗೆ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ. ಇದೇ ರೀತಿ ವಾಸ್ತ್ರೆಯವರ ನೇತೃತ್ವದಲ್ಲಿ ರಾಜ್ಯ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಮ್ಮೇಳನ ನಡೆಸಲಿಕ್ಕೆ ಯಾವುದೇ ತೊಂದರೆ ಇಲ್ಲ. ಈ ದಾಂಡೇಲಿ ಜನರು ಅವರ ಜೊತೆಗೆ ಕೈ ಜೋಡಿಸಿ ಅವರ ಇನ್ನೂ ಶಕ್ತಿಯನ್ನು ಹೆಚ್ಚಿಗೆ ಪಡಿಸಲಿಕ್ಕೆ ನಮ್ಮೆಲ್ಲರಿಗೂ ಅವರ ಬಗ್ಗೆ ಹೇಳಲಿಕ್ಕೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ಜೈ ಹಿಂದ್, ಜೈ ಕರ್ನಾಟಕ. ಉತ್ತರ ಕನ್ನಡ ಜಿಲ್ಲೆಯ 25ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಕಳೆದ 3 ದಿನಗಳಿಂದ ಅತ್ಯಂತ ಅದ್ದೂರಿಯಾಗಿ ನಡೀತಾ ಇದೆ. ಕಾರ್ಯಕ್ರಮದ ಯಶಸ್ಸಿಗೆ ಇಡೀ ದಾಂಡೇಲಿ ಭಾಗದ ಜನರೆಲ್ಲರೂ ಸಹಕರಿಸ್ತಾ ಇದ್ದಾರೆ. ಜಿಲ್ಲೆಯ ಬೇರೆ ಬೇರೆ ತಾಲೂಕುಗಳಿಂದ ಮತ್ತು ನೆರೆಯ ಜಿಲ್ಲೆಗಳಿಂದ ಮತ್ತು ಪ್ರಾಧಿಕಾರದ ಅಧ್ಯಕ್ಷರು, ವಿವಿಧ ಅಧಿಕಾರಿಗಳು ಈ ಒಂದು ಸಮಾರಂಭಕ್ಕೆ ಭೇಟಿ ಕೊಟ್ಟು ತಮ್ಮ ಅಭಿಪ್ರಾಯವನ್ನು ಮತ್ತು ನಮ್ಮ ಈ ಉತ್ತರ ಕನ್ನಡ ಜಿಲ್ಲೆಯ ಸಂಸ್ಕೃತಿ, ಕಲೆ ಇವುಗಳ ಬಗ್ಗೆ ವಿಶೇಷವಾಗಿ ಮಾತನಾಡಿದ್ದಾರೆ. ಈ ಅತ್ಯಂತ ಯಶಸ್ವಿಯಾಗಿ ಈ ಕಾರ್ಯಕ್ರಮ ನಡೀತಾ ಇದೆ ಅಂತ ಹೇಳಲಿಕ್ಕೆ ನಮಗೆ ಅತ್ಯಂತ ಸಂತೋಷ ಆಗ್ತಾ ಇದೆ. ಎಲ್ಲ ಸನ್ಮಾನಿತರ ಪರವಾಗಿ ಈ ಸಂಸ್ಥೆಗೆ ಧನ್ಯವಾದಗಳನ್ನು ಹೇಳಿ, ನಿಮಗೂ ನಮಸ್ಕಾರ ಮಾಡಿ, ಕನ್ನಡ ಇವತ್ತೊಂದು ದಿವಸಕ್ಕಲ್ಲ ಎಂದೆಂದೂ ಉಳಿಸಬೇಕಾದ ಜವಾಬ್ದಾರಿ ನಿಮಗಿದೆ ಅಂತ ಹೇಳ್ತಾ ನಮಸ್ಕರಿಸಿ ನನ್ನ ಮಾತನಾಡಿ. ಕನ್ನಡ ಚಿರನೂತನವಾದದ್ದು ಎನ್ನುವ ಮಾತಿನೊಂದಿಗೆ ಎಲ್ಲ ಸನ್ಮಾನಿತರ ಪರವಾಗಿ ತಮ್ಮ ನುಡಿಯನ್ನ ಅರ್ಪಿಸಿರುವಂತ ಶ್ರೀಯುತರಿಗೆ ಧನ್ಯವಾದಗಳು. ಜನ ಗುರುತಿಸಬಹುದಾಗಿರುವ, ಜನ ಗೌರವಿಸಬಹುದಾಗಿರುವ, ಜನ ಒಪ್ಪಿಕೊಳ್ಳಲೇಬೇಕಾಗಿರುವ ಒಂದಿಷ್ಟು ವಿಭಾಗಗಳ ಹಿರಿಯ ಹಾಗೂ ಕಿರಿಯ ಸಾಧಕರನ್ನ ಗೌರವಿಸಿದ್ದೀವಿ. 25 ವರ್ಷದ ನೆನಪಿನಲ್ಲಿ ಆ ಗೌರವದ ರಜತ ಗೌರವವನ್ನು ಇವರಿಗೆ ನೀಡಿದ್ದೀವಿ. ನಾವು ನೀಡಿದ್ದೀವಿ ಅನ್ನೋದಕ್ಕಿಂತ ಅವರ ಸಾಧನೆಗಳು, ಅವರ ಕೆಲಸಗಳು ಅದು ಅವರಿದ್ದಲಿಗೆ ಹೋಗುವ ಹಾಗೆ ಮಾಡಿದೆ. ಈ 25 ವರ್ಷಗಳ ನೆನಪು ನಮ್ಮ ಜೊತೆಗೆ ಇರುವ ಹಾಗಾಗಿದೆ. ಹಾಗಾಗಿ ಇಂತಹ ಗೌರವವನ್ನು ಸ್ವೀಕರಿಸಿದ ಎಲ್ಲ ನಾನು ಇಲ್ಲಿ ಕೇವಲ ಸಾಹಿತ್ಯಕ್ಕಷ್ಟೇ ಅಂತಲೇ ಮಾಡಲಿಲ್ಲ. ನಾವು ಸಮಿತಿಯವರು ಮಾತನಾಡುವಾಗ ಸಾಹಿತ್ಯ, ಶಿಕ್ಷಣ, ಕಲೆ ಇವೆಲ್ಲ ಪ್ರತಿ ಸಲ ಬಂದೇ ಬರ್ತದೆ. ಇಲ್ಲ, ಅದರ ಆಚೆ ಬೇರೆ ಬೇರೆ ವಿಭಾಗಗಳಿವೆ. ಒಂದು ಪ್ರಸೂತಿ ತಜ್ಞೆ ಕೂಡ ನಮಗೆ ಬೇಕು, ಒಂದು ಹಸೆ ಕಲಾವಿದೆ ಕೂಡ ನಮಗೆ ಬೇಕು, ಒಬ್ಬ ಸಹಕಾರಿ ಕ್ಷೇತ್ರದಲ್ಲಿರುವವರು ಕೂಡ ನಮಗೆ ಬೇಕು, ಯಕ್ಷಗಾನವೂ ಆಯಿತು, ರಂಗಭೂಮಿಯೂ ಆಯಿತು, ಹೀಗೆ ವೈದ್ಯಕೀಯವೂ ಆಯಿತು, ಬೇರೆ ಬೇರೆ ಕ್ಷೇತ್ರಗಳನ್ನು ಆಯ್ಕೆ ಮಾಡ್ಕೊಳ್ಳೋಣ ಅಂಥೇಳಿ ಭಾಗಶಃ ಹುಡುಕಿ ನಮಗೆ ಇದಕ್ಕೆ ಯಾರೂ ಅರ್ಜಿಯನ್ನು ಹಾಕಿಲ್ಲ. ನಾವು ಹುಡುಕಿ ಈ ಗೌರವವನ್ನು ನೀಡಿದ್ದೇವೆ. ನಮಗೆ ನಾವು ಗೌರವಿಸಿಕೊಂಡಿದ್ದೇವೆ. ನಿಜಕ್ಕೂ ಕೂಡ ಅವರಿಗೆ ಗೌರವ ಮಾಡುವ ಮೂಲಕ ಕನ್ನಡ ಸಾಹಿತ್ಯ ಪರಿಷತ್ತು ಇನ್ನೂ ಹೆಚ್ಚಿನ ಗೌರವವನ್ನು, ಘನತೆಯನ್ನು ಪಡ್ಕೊಂಡಂತಾಗಿದೆ. ನಿಮಗೆ ಇನ್ನೂ ಹೆಚ್ಚಿನ ಸ್ಥಾನಮಾನಗಳು ಸಿಗುವಂತಾಗಲಿ, ನಿಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ನಿಮ್ಮ ಆಶೀರ್ವಾದ ಜೊತೆಗೆ ನಿಮ್ಮ ಈ ಸಾಧನೆ, ನಿಮ್ಮ ಏನು ಆದರ್ಶದ ನಡೆಗಳು ನಮಗೂ ನಮ್ಮ ಮುಂದಿನ ತಲೆಮಾರಿಗೂ ಮಾದರಿಯಾಗಿರಲಿ ಎನ್ನುವ ಆಶಯದೊಂದಿಗೆ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಪ್ರೀತಿಯಿಂದ ನಾವು ವಂದನೆಗಳನ್ನು ನೀಡ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಸಮನ್ವಯ ಅಧ್ಯಕ್ಷರಾದ ಶ್ರೀ ಸುಬ್ರಹ್ಮಣ್ಯ ಭಟ್ ಅವರು ವೇದಿಕೆ ಬರಬೇಕಾಗಿ ವಿನಂತಿ. ಉತ್ತರ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಕಳೆದ 3 ದಿನಗಳಿಂದ ವಿಜೃಂಭಣೆಯಿಂದ ನಡೀತಾ ಇದೆ. ಇಂದು
ಸಮಾರೋಪ ಕಾರ್ಯಕ್ರಮ ಜೈಡಾ ಘಟಕದ ಅಧ್ಯಕ್ಷರಾದ ಶ್ರೀ ಪಾಂಡುರಂಗ ಪ್ರಕಾರ ಅವರು ಈ ಕಾರ್ಯಕ್ರಮ ಯಶಸ್ವಿಯಾಗಿ ವಿಜೃಂಭಣೆಯಿಂದ ಸಂಪನ್ನಗೊಳ್ಳಲಿಕ್ಕೆ ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ನಾವೆಲ್ಲರೂ ಸಾಕ್ಷಿಯಾಗಿದ್ದೇವೆ. ಇದು ನಮ್ಮ ಸೌಭಾಗ್ಯ. ಈ ಒಂದು ನಮ್ಮ ಜಿಲ್ಲಾಧ್ಯಕ್ಷರಾಗಿ ವಾಸರೆ ಅವರು ರಜತ ಮಹೋತ್ಸವದ ಒಂದು ಸಂದರ್ಭದಲ್ಲಿ ಜಿಲ್ಲಾ ಸಮ್ಮೇಳನವನ್ನು 3 ದಿನಗಳ ಕಾಲ ಏರ್ಪಡಿಸತಕ್ಕಂಥ ಒಂದು ಅದನ್ನ ಬಹಳ ಯಶಸ್ವಿಯಾಗಿ ಅದನ್ನ ಮುಗಿಸಿದ್ದಾರೆ. ಜಿಲ್ಲೆಯ ಹಲವು ಸಮಸ್ಯೆಗಳಿಗೆ ಬೆಳಕಂತಹ ಜೊತೆಗೆ ಸಾಹಿತ್ಯಿಕವಾಗಿ ವಿಚಾರಗಳನ್ನು ಚರ್ಚೆ ಮಾಡಿ ಎಲ್ಲ ರಂಗಗಳಲ್ಲಿಯೂ ಸಾಹಿತ್ಯ ಪರಿಷತ್ತು ಏನು ಕೆಲಸ ಮಾಡಬೇಕು ಅದನ್ನು ಮಾಡ್ತಕ್ಕಂಥ ಒಂದು ಕೆಲಸವನ್ನು ಈ ಸಮ್ಮೇಳನ ಮಾಡಿದೆ ಮತ್ತು ಸಮ್ಮೇಳನ ಅತ್ಯಂತ ಯಶಸ್ವಿಯಾಗಿದೆ ಅಂತೇಳಿ ನಾನು ಕುಮಟಾ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಘಟಕದ ಅಧ್ಯಕ್ಷ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಾನು ಇಲ್ಲಿ BEd ಕಾಲೇಜ್ ಅಂಕೋಲದಿಂದ ಇವತ್ತಿನ ರಜತ ಮಹೋತ್ಸವ ಅಥವಾ ಕನ್ನಡ ಸಾಹಿತ್ಯ ಸಮ್ಮೇಳನ 25ನೇ ವರ್ಷದ ಆಚರಣೆಯೊಳಗೆ ಇವತ್ತು ದಾಂಡೇಲಿಯೊಳಗಿದ್ದೇನೆ. ಬಹಳ ಅದ್ದೂರಿಯಾಗಿ ನಡೀತಾ ಇದೆ. ಬಹಳ ಸಂತೋಷ ಆಗ್ತಾ ಇದೆ. ಪ್ರತಿಯೊಂದು ಕ್ಷೇತ್ರದಲ್ಲಿ ಅಚ್ಚುಕಟ್ಟುತನವನ್ನು ನೋಡಿದ್ದು, ಅದರಲ್ಲೂ ಮುಖ್ಯವಾಗಿ ಸುಮಾರು 25ರಿಂದ 100 ಜನರವರೆಗೆ ಸನ್ಮಾನ ಮಾಡಿದ್ದು ಅತ್ಯಂತ ವಿಶೇಷ ಅನಿಸ್ತದೆ. ಅದರ ಜೊತೆಯಲ್ಲೂ ಪ್ರತಿಯೊಂದು ಗೋಷ್ಠಿಗಳು ಸಹ ಮನಸ್ಸನ್ನು ಚುಚ್ಚುವಂಥದ್ದು, ನಾಟುವಂಥದ್ದು. ಇಂತಹ ಸಮ್ಮೇಳನ ರಾಜ್ಯ ಮಟ್ಟದಲ್ಲಿ ಇಂಥ ಅದ್ದೂರಿಯಾಗಿ ನಡೆದಿದೆ ಅನ್ನಲಿಕ್ಕೆ ಇದು ಹೆಮ್ಮೆ ಅನ್ನಿಸ್ತದೆ. ಅದರ ಜೊತೆಯೊಳಗೆ ಮುಖ್ಯವಾಗಿ ಬಂದಂಥ ವಿಚಾರ ವಸ್ತುಗಳ ಕಡೆ ಸರ್ಕಾರ ಗಮನ ಹರಿಸಿದಲ್ಲಿ ಮಾತ್ರ ಇದು ಅತ್ಯಂತ ಯಶಸ್ವಿ ಅಂತೇಳಿ ನಾವು ಭಾವಿಸಬಹುದು. ಹಾಗಾಗಿ ಈ ರಜತ ಮಹೋತ್ಸವ ಅತ್ಯಂತ ಅದ್ದೂರಿಯಾಗಿ ನಡೆದಿದ್ದಕ್ಕೆ ನಾನು ಅದರಲ್ಲೂ ಮುಖ್ಯವಾಗಿ ಜಿಲ್ಲಾಧ್ಯಕ್ಷರಾದ BN ವಾಸರೆ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ, ಪ್ರತಿಯೊಂದು ಘಟಕಗಳ ಸಹಕಾರದ ಮೇಲೆ ಇದನ್ನು ಅದ್ದೂರಿಯಾಗಿ ನಡೆಸಿದ್ದಾರೆ. ಅವರಿಗೆ ಹೃದಯಪೂರ್ವಕವಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಈಗ ನಮ್ಮ ಜಿಲ್ಲಾ ಘಟಕದ ಕಾರ್ಯದರ್ಶಿಗಳು ಆದಂಥ ಶ್ರೀ PR ನಾಯಕ್ ಅವರಿಗೆ ಸನ್ಮಾನ. ಅದೇ ರೀತಿಯಾಗಿ ನಮ್ಮ ಕ್ರಿಯಾಶೀಲ ಹಾಗೂ ದೂರದೃಷ್ಟಿಗೊಳ್ಳುವಂಥ ನಮ್ಮ ಜಿಲ್ಲಾ ಅಧ್ಯಕ್ಷರಾದ BN ವಾಸರೆ ಅವರು ಹಾಗೂ ಅವರ ತಾಲೂಕಾ ಘಟಕದ ವತಿಯಿಂದ ನಮ್ಮ ಜಿಲ್ಲಾ ಅಧ್ಯಕ್ಷರಿಗೂ ಮತ್ತು ಅವರ ಶ್ರೀಮತಿಯವರಿಗೂ ಸನ್ಮಾನ. ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಆಗಿತ್ತು. ಆಗ ನಾನು ಕಾರ್ಯದರ್ಶಿ ಆಗಿದ್ದೆ ಜಿಲ್ಲಾ ಸಮ್ಮೇಳನದ್ದು. 8ನೇ ಸಾಹಿತ್ಯ ಸಮ್ಮೇಳನದಾಗ ಈಗ 8ನೇ ಸಾಹಿತ್ಯ ಸಮ್ಮೇಳನ ನಂತರ ಇದು 25ನೇದು ನೆಕ್ಸ್ಟ್ 8ನೇ ಜಿಲ್ಲಾ ಸಾಹಿತ್ಯ ಸಮ್ಮೇಳನ. ಆಗ ಆದ ಸಮ್ಮೇಳನಕ್ಕೂ ಈಗಿನ ಸಮ್ಮೇಳನಕ್ಕೂ ಎಷ್ಟು ಅಜಗಜಾಂತರ. ದಾಂಡೇಲಿ ಕಾರ್ಯಕಾರಿ ಸಮಿತಿಯ ಸದಸ್ಯರು ದಯವಿಟ್ಟು ನಂಬಲಿಕ್ಕೆ ಆಗುವುದಿಲ್ಲ. ಅದನ್ನು ಈ ರೀತಿ ಬೆಳವಣಿಗೆ ಆಗಿದೆ ಅನ್ನುವಂಥ ಮನಸ್ಸಿನಲ್ಲೂ ಬರುವುದು ಆ ಥರ ಸ್ಥಿತಿಯಾಗಿದೆ. ಈಗಂತೂ ಸಮ್ಮೇಳನದಲ್ಲಿ ಎಷ್ಟು ಕನ್ನಡತನ ಮತ್ತು ಎಷ್ಟು ಕನ್ನಡದಲ್ಲಿ ಒಂದು ಪ್ರೀತಿ ನಮ್ಮಲ್ಲಿ ಅದೇ ಅನ್ನೋದನ್ನು ನಾವು ನೋಡಿದರೆ, ಇವತ್ತಿನ ಸಮ್ಮೇಳನ ನೋಡಿದರೆ ದೊಡ್ಡ ಭಾರಿ ಖುಷಿ ಅನಿಸ್ತದೆ. ಯಾಕಂದರೆ ಎಷ್ಟು ಅಚ್ಚುಕಟ್ಟಾದ ಮೆರವಣಿಗೆ, ಎಷ್ಟು ಅಚ್ಚುಕಟ್ಟಾದ ಸಮಾರಂಭ, ಪ್ರತಿಯೊಂದರಲ್ಲಿಯೂ ಗೋಷ್ಠಿಗಳು ಹೇಗಿದ್ದು ಅವರೆಲ್ಲ ಗಮನಿಸಿದ ಹೋಗ್ಬಿಟ್ರೆ ನನಗಂತೂ ಭಾಳ ಖುಷಿಯಾಯಿತು. ಯಾಕಂದರೆ ಇಷ್ಟೊಂದು ದೊಡ್ಡ ಕಾರ್ಯಕ್ರಮವನ್ನು ಸಂಘಟಿಸುವ ಕೆಲಸ ಏನಿದೆ ಸಾಮಾನ್ಯ ಅಲ್ಲ. ಅದನ್ನೇ ನಮ್ಮ ವಾಸರೆಯವರ ನೇತೃತ್ವದಲ್ಲಿ ಅವರ ಎಲ್ಲ ಸ್ನೇಹಿತರು ಅಲ್ರಿ ಯಾರದೇ ವಿಡಿಯೋ ಮಾಡಿದ್ರು ಎಲ್ಲರೂ ಕೊನೆಗೆ ಬರೋದು ಹೇಳೋದು ವಾಸರೆ ಅವ್ರನ್ನ ಅದ್ಭುತವಾಗಿ ಹೇಳ್ತಾ ಇದ್ದಾರೆ. ಅಲ್ಲಲ್ಲ, ಸಂಘಟನೆ ಮುಖ್ಯ ಇದೆ. ಸಂಘಟನೆಯಲ್ಲಿ ಏನು ಮಾಡಿದ್ರು ಅದನ್ನು ನಾವು ಕೇಳಬೇಕು. ಈ ವಾಸರೆ ಅವ್ರ ಮಾತಾ ನಾ ಕೊನೆಗೆ ಹಾಕ್ಬಿಡ್ತೀನಿ ವಿಡಿಯೋದಲ್ಲಿ ಮಾತ್ರ. ಹೌದ್ರಿ, ಅವ್ರು ಫಸ್ಟ್ ಆಗಲ್ಲ, ಏನಾದರೂ ಮಾಡ್ಕೊಳ್ಳಿ, ನಾ ಕೊನೆಗೆ ಹಾಕ್ಬಿಡ್ತೀನಿ ಅವ್ರು. ಸಂಘಟನೆ ಕಾರಣಕ್ಕಾಗಿ ನಾನು ಹೇಳ್ತಾ ಇದ್ದೀನಿ. ಹೌದೌದು. ಯಾಕಂದರೆ ನಾವು ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ ಸಂಘಟನೆ ಭಾಳ ಮುಖ್ಯ. ಅದನ್ನು ನಾವು ಎಷ್ಟು ಕ್ರಿಯಾತ್ಮಕವಾಗಿ ನಾವು ಮಾಡ್ತೇವೆ ಅಥವಾ ವಿಶ್ವಾಸಕರಾಗಿ ಕೈಯಲ್ಲಿ ಇಟ್ಕೊಂಡು ನಾವು ಕೆಲಸ ಮಾಡ್ತೇವೆ, ಅದು ಭಾಳ ಮುಖ್ಯ. ಯಾಕಂದರೆ ನಾವು ಸಂಘಟನೆಯಾಗಿ ಕೆಲಸ ಮಾಡಿದವನೇ.
ಸಾಹಿತ್ಯ ರಂಗಭೂಮಿ ಈ ಥರ ಎಲ್ಲ ಸಂಘಟನೆ ಮಾಡಿದ್ದೀನಿ. ಆ ಸಂಘಟನೆ ನಾವು ಸೋತರೆ ಆ ಮನೋಬಲ ನಮ್ಗೆ ಇಲ್ಲದೆ ಹೋಗುತ್ತೆ, ಆ ಸಂಘಟನೆ ಇದ್ದು ಹೋಗ್ತದೆ. ಈ ಕಾರಣಕ್ಕಾಗಿ ನಾನು ಇವತ್ತೇನು ಈ ಒಂದು ತಂಡ ಇದೆ, ಈ ತಂಡ ಕ್ರಿಯಾತ್ಮಕವಾಗಿ ಭಾಳ ಯೋಜಿತವಾಗಿ ಈ ಸಂಘಟನೆಯನ್ನು ಮಾಡಿದ್ದಾರೆ. ಅದಕ್ಕಾಗಿ ನಾನು ಅವರನ್ನೇ ಅಭಿನಂದಿಸ್ತೇನೆ. ನನ್ನ ಹೆಸರು ಹೂಲಿಶೇಖರ್ ರಂಗಭೂಮಿ ಕಲಾವಿದ. ದಯವಿಟ್ಟು ಸಮರ್ಪಕ ಸಮಾರಂಭವನ್ನು ಆರಂಭಿಸೋಣ. ದಾಮೋದರ್, ನಾನು ತಬಲಾ ವಾದಕ. ನಾನು ವಯಸ್ಸಿನ 12ನೇ ವಯಸ್ಸಿನಿಂದ ಪಾಸಾಗುತ್ತೆ. ನನಗೆ ಹೆಚ್ಚು ಹೆಚ್ಚಾಗಿ ನನಗೆ ಹಿಂದೂ ಮುಂದೆ ಲಿಂಗಾಯತ ನನಗೆ ಭಾಳ ಹೇಳ್ತೀನಿ. ಮಠದಲ್ಲೇ ತಯಾರಾದವನು. ಶಸ್ತ್ರಾಚಾರ ಪಂಚದಲ್ಲಿ ನನಗೆ ಹೇಳಿದ್ದಾರೆ ಸ್ವಾಮಿಗಳು. ನನಗೆ ತಿರುಗಿಡದಕ್ಕೆ ಹೇಳಿದ ಚೆನ್ನಮಶಾಸ್ತ್ರಿ ಮಠದಲ್ಲಿ ಬೈಲುಗಳು ಕಲ್ಮಠದಲ್ಲಿ ನನಗೆ ಹೇಳಿದ್ದಾರೆ. ಅಲ್ಲಿನ ತಯಾರಾದವ. ಅಲ್ಲಿ ಎಷ್ಟೋ ದಿವಸ ಹೇಳಿದೆ. ನನಗೆ ಏನು ನನಗೆ ವೈಜಾಗ್ತದೆ ಮಾತಾಡ್ತೀನಿ. ಆದರೆ ನನಗೆ ಕನ್ನಡದ ಅಭಿಮಾನಿ, ಕನ್ನಡದವ ನಾನು. ಬೈಲೊಂಗಲ್ ನಂದು ತಿಮ್ಮಶಾಸ್ತ್ರಿ ಕಲ್ಮಠದಾಗ ಕಲ್ತ ಹೋಗ್ತಾವಲ್ವ, ನನಗೆ ಅವರೇ ಕಲಿಸಿದರು. ಸಬಲಕಾಯಿ ಇಡಾಗ ಉತ್ತರ ಕನ್ನಡ ಜಿಲ್ಲೆ 25ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಬೆಳ್ಳಿ ಹಬ್ಬದ ಸಂಭ್ರಮವನ್ನು ಯಶಸ್ವಿಯುತವಾಗಿ ನಡೆಸಿಕೊಂಡು ಬಂದು ಇದೀಗ ಸಮಾರೋಪ ಸಮಾರಂಭಕ್ಕೆ ಬಂದಿದ್ದೇವೆ. ನಮ್ಮ ಈ ಬೆಳ್ಳಿ ಹಬ್ಬ ಸಂಭ್ರಮದ ಕೊನೆಯ ದಿನದಲ್ಲಿ ನಾವು ಗಳಿಸಿದ ಅನುಭವ, ಅವಕಾಶಗಳು ಮತ್ತು ಸ್ನೇಹಕ್ಕೆ ನಾವೆಲ್ಲರೂ ಕೃತಜ್ಞರಾಗಿದ್ದೇವೆ ಮತ್ತು ಎಂದಿಗೂ ಸಂಪರ್ಕದಲ್ಲಿರೋಣ ಎನ್ನುತ್ತಾ ಈ ಸಮಾರೋಪ ಸಮಾರಂಭದ ಅಧ್ಯಕ್ಷತೆ ವಹಿಸಿರುವಂತಹ ಶ್ರೀ PN ವಾಸವೇಶ್ವರ ಅಧ್ಯಕ್ಷರು, ಜಿಲ್ಲಾ ಕಸಾಪ ಉತ್ತರ ಕನ್ನಡ ಜಿಲ್ಲೆ ಇವರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಅಷ್ಟಮಂಗಲತಾವ, ಶಿಖರತಾವ, ಚತುರ್ಥಾವ, ಬ್ರಹ್ಮಣ ಎಲ್ಲ ತಾವ ಬರ್ತಾನೆ. ಹಾಗೂ ಬೈಲೊಂಗಲ್ ತಾಲೂಕು ಈ ಸಮಾರೋಪದ ನುಡಿಗಳನ್ನು ಆಡಲಿರುವ ಶ್ರೀ ಗೋರು ಚನ್ನಬಸಪ್ಪ ಹಿರಿಯ ಸಾಹಿತಿಗಳು ಬೆಂಗಳೂರು ಇವರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ನಾನು ಕನ್ನಡ ಬೇಕಿರೋನು, ಕನ್ನಡದಾಗ ಹುಟ್ಟಿದನು, ಕನ್ನಡದಾಗ ನಾನು ಮತ್ತು ಸಮ್ಮೇಳನಾಧ್ಯಕ್ಷ ಎಲ್ಲ ಕನ್ನಡದ ಮನಸ್ಸುಗಳಿಗೆ ದಾಂಡೇಲಿಯಂತಹ ಸರ್ವ ಜನಾಂಗದ ಶಾಂತಿ ತೋಟವಾಗಿರುವಂತಹ ಈ ಕ್ಷೇತ್ರದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ 25ನೇ ಈ ಸಂದರ್ಭದಲ್ಲಿ ಎಲ್ಲ ಜನಾಂಗ, ಎಲ್ಲ ಧರ್ಮೀಯರು ಸೇರಿಕೊಂಡು ಒಗ್ಗಟ್ಟಿನಿಂದ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಿದ್ದು ಮತ್ತು ಯಶಸ್ವಿಯಾಗಿರುವಂಥ 2-3 ದಿನಗಳಿಂದ ನಡೀತಾ ಇರುವಂಥ ಈ ಒಂದು ಕನ್ನಡ ಜಾತ್ರೆಯಲ್ಲಿ ಬಹಳ ಸಮರ್ಪಕವಾದಂತಹ ವಿಚಾರ ಮಂಡನೆಯಾಗಿದೆ. ಸಮರ್ಪಕವಾದಂತಹ ಒಂದು ನಿರ್ಣಯವನ್ನು ಕೈಗೊಳ್ಳಲಾಗ್ತಾ ಇದೆ ಮತ್ತು ಎಲ್ಲರೂ ಇದರಲ್ಲಿ ಸಂತೋಷದಿಂದ ಭಾಗವಹಿಸಿರುವುದು ಇದೊಂದು ದೊಡ್ಡ ಕನ್ನಡದ ಜಾತ್ರೆ ಅಂತ ಹೇಳಲಿಕ್ಕೆ ಹೆಮ್ಮೆ ಅನಿಸುತ್ತೆ. ಈ ಸಂದರ್ಭದಲ್ಲಿ ಎಲ್ಲ ಮಾಧ್ಯಮದ ಮಿತ್ರರು ಸಾಕಷ್ಟು ಕನ್ನಡದ ಅಭಿಮಾನವನ್ನು ಹೊಂದಿಕೊಂಡು ತಾವು ತಮ್ಮ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸುತ್ತಿದ್ದಾರೆ. ಈ ಯಶಸ್ಸಿನ ಹಿಂದಿರುವಂಥ ಎಲ್ಲ ಕನ್ನಡ ಮನಸ್ಸುಗಳಿಗೆ ಅಭಿನಂದನೆ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಪೂಜಿಸು ಲಿಂಗವಾ. ದಾಂಡೇಲಿಯಲ್ಲಿ ಜರುಗಿದ್ದು ಭಾಳ ಖುಷಿಯಾಗಿದೆ, ಭಾಳ ಚೆನ್ನಾಗಿದೆ. ಮತ್ತು ಇಲ್ಲಿ 14-15ನೇ ವ್ಯವಸ್ಥೆ ಕೂಡ ಉತ್ತಮವಾದಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹಾಗಾಗಿ ಬಹಳಷ್ಟು ಖುಷಿ ಆಗ್ತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇಲ್ಲಿ ದಾಂಡೇಲಿಯಲ್ಲಿ ಎಲ್ಲ ಸಾಹಿತ್ಯಗಳು ಖುಷಿಯನ್ನು ಪಟ್ಟಿದ್ದು ನಮಗೂ ಒಂದು ಖುಷಿಯಾಗಿದೆ. ಒಂದು ಸಂದರ್ಭ ಸಂತೋಷ ನಾವು ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಅಧ್ಯಕ್ಷರಾದ ಹೆಸರು ವಾಸರೆಯವರು ಕೂಡ ಉತ್ತಮವಾದ ಸಂಘಟನೆ ಮಾಡಿದ್ದಾರೆ. ಬಹಳ ಖುಷಿ ಆಗ್ತದೆ. ಕಾರ್ಯಕ್ರಮ ಎಲ್ಲ ನಮ್ಮ ಶಿಕ್ಷಕರು ಇವತ್ತು ನಮ್ಮ ಉತ್ತರ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಈ ಒಂದು ಜಿಲ್ಲಾ ಮಟ್ಟದ ಸಾಹಿತ್ಯ ಸಮ್ಮೇಳನ ನಡೀತಾ ಇರೋದು ನಿಜಕ್ಕೂ ಕೂಡ ರಾಜ್ಯ ಮಟ್ಟಕ್ಕೂ ಅಥವಾ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ ಹೇಳುವಂಥ ಒಂದು ಭಾವನೆ ನಮ್ಮಲ್ಲೆಲ್ಲ ಆಗ್ತಾ ಇದೆ. ಎಲ್ಲ ಕಾರಣೀಭೂತರು ನಮ್ಮ ಇಡೀ ರಾಜ್ಯದಲ್ಲಿಯೇ ಸಾಹಿತ್ಯ ಪರಿಷತ್ತಿನಲ್ಲಿ ತನ್ನನ್ನು ತಾನು ಗುರುತಿಸಿಕೊಳ್ಳುವುದರ ಜೊತೆಗೆ ಇಡೀ ಜಿಲ್ಲೆಯನ್ನು ರಾಜ್ಯಕ್ಕೆ ಪರಿಚಯ ಮಾಡಿಕೊಟ್ಟಂಥ ನಮ್ಮ ಜಿಲ್ಲಾ
ಅಧ್ಯಕ್ಷರಾದಂಥ BN ವಾಸರೆ ಅವರ ಒಂದು ನಿರಂತರವಾದಂಥ ಪ್ರಯತ್ನದಿಂದ ಇವತ್ತು ನಮ್ಮ ಉತ್ತರ ಕನ್ನಡ ಜಿಲ್ಲೆ ಇಡೀ ರಾಜ್ಯಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಒಂದು ಮಾದರಿಯಾದಂಥ ಜಿಲ್ಲೆ ಆಗಿದೆ ಹೇಳೋದಕ್ಕೆ ತುಂಬ ಹೆಮ್ಮೆ ಆಗ್ತಾ ಇದೆ. ಆ ಕಾರಣಕ್ಕಾಗಿ ನಾನು BN ವಾಸರೆ ಅವರು ನಮ್ಮ ಜಿಲ್ಲಾ ಅಧ್ಯಕ್ಷರಿಗೆ ನಾನು ಕೃತಜ್ಞತೆಯನ್ನು ನಮ್ಮ ಜೋಡ ತಾಲೂಕು ಸಂಪೂರ್ಣವಾದಂಥ ಶಿಕ್ಷಕ ಬಂಧುಗಳ ಪರವಾಗಿ ನಾನೊಬ್ಬ ಶಿಕ್ಷಕ ಸಂಘದ ಅಧ್ಯಕ್ಷನಾಗಿ ತಾಲೂಕಿನ ಸಂಪೂರ್ಣ ಶಿಕ್ಷಕರ ಪರವಾಗಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಗೂರು ಚನ್ನಬಸಪ್ಪ ಸರ್ರವರ ಇನಿದಾದ ಧ್ವನಿಯಲ್ಲಿ ಜಾನಪದ ಸಾಹಿತ್ಯ ಜನಾಂಗದವರಿದ್ದಾರೆ, ಎಲ್ಲ ಭಾಷೆಯವರಿದ್ದಾರೆ. ಅದರೊಳಗೆ ಕೂರಿಸ್ಕೊಂಡು ಇದನ್ನು ಮಾಡಿದಾರಲ್ಲ, ಭಾಳ ಉತ್ತಮವಾಗಿ ನಡೆಸಿದ್ದಾರೆ ವಾಸರಿಯವರು, ತಂಡದವರು ಭಾಳ ಚೆನ್ನಾಗಿ. ಊಟದ ವ್ಯವಸ್ಥೆ ಆಗಲಿ, ಇದು ಇಲ್ಲಿಯ ಒಂದು ಕಾರ್ಯಕ್ರಮ ವ್ಯವಸ್ಥೆ ಆಗಲಿ, ಭಾಳ ಒಳ್ಳೆಯ ಉತ್ತಮವಾಗಿ ನಡೆದಿದೆ ಅಂತೇಳಿ ನಾನು ಭಾವಿಸ್ತೇನೆ. ಇವರೆಲ್ಲ ಏನು ಮಾತನಾಡ್ತಾರೆ ಅದೇನು ನನಗೆ ಕೇಳೋದಿಲ್ಲ, ಆದ್ದರಿಂದ ನಾನು ಕ್ಷೇಮ. ಹೊಗಳ್ತಾರೋ ನನಗೆ ಗೊತ್ತಿಲ್ಲ, ಏನೇ ಇರಲಿ. ವಾರ ನೀವು ಕೇಳಿದಿರಿ ಅನ್ನುವಂಥ ಒಂದು ಅಂಕಣಕ್ಕೆ ಓದುಗರು ಕೇಳಿದಂಥ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇದೆ. ಒಮ್ಮೆ ಒಬ್ಬ ಓದುಗ ಈ ಜಗತ್ತಿನ ಅದ್ಭುತ ಆಶ್ಚರ್ಯಗಳು ಯಾವುವು ಅಂತ ಕೇಳಿದ್ದ. ಅದಕ್ಕೆ ಅವರು ಉತ್ತರ ಕೊಡಬೇಕಾಗಿತ್ತು. ಉತ್ತರ ಕೊಡ್ತಾರೆ, ಅಯ್ಯೋ ಅಂಥ ಅದ್ಭುತ ಆಶ್ಚರ್ಯಗಳು ಬೇಕಾದಷ್ಟಿದ್ದಾರೆ. ಹಣ ಮಾಡದೇ ಇರುವಂತಹ ರಾಜಕಾರಣಿ, ವಿನಯಶೀಲ ಸಾಹಿತಿ, ಲೈಟ್ ಕಂಬಕ್ಕೆ ಕಲ್ಲು ಹೊಡೆಯದ ಹುಡುಗರು, ಎಲ್ಲ ತಪ್ಪು ವಿದ್ಯಾರ್ಥಿಯದೇ ಅನ್ನದ ಶಿಕ್ಷಕ, ಸೂಪರ್ ಹೆಂಡತಿಗೆ ಹೆದರದ ಅಧಿಕಾರಿ, ಗಂಡನ ಮೇಲೆ ಸಂಶಯವಿಲ್ಲದ ಹೆಂಡತಿ, ತಾನು ತ್ರಿಲೋಕ ಸುಂದರಿ ಎಂದು ತಿಳಿಯದ ಹೆಣ್ಣು, ಅಂತ ಹೆಣ್ಣು ಹಾದಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂತಹ ವಾಸರೆಯವರು ಮತ್ತು ನಮ್ಮ ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಶಿವದೇವ ದೇಸಾಯಿ ಅವರು ಮತ್ತೊಂದು ಅದ್ಭುತ ಆಶ್ಚರ್ಯ ಸೇರಿಸಿದ್ದಾರೆ. ಆ ಅದ್ಭುತ ಆಶ್ಚರ್ಯವೆಂದರೆ ಗಡುವು ತೀರಿದ ಮೇಲೆ ಗರಡಿ ಮನೆ ಯಾಕೆ ಅನ್ನುವಂಥ ಗಾದೆ ಎತ್ತಿರ್ತಕ್ಕಂಥ ನನ್ನನ್ನು ಸ್ಮರಣ ಶಕ್ತಿ, ಶ್ರವಣ ಶಕ್ತಿ, ಜೀರ್ಣಶಕ್ತಿ ಗೋರುಷ ಅವರು ಮತ್ತೆ ಕರೀಲಿಕ್ಕೆ ಸಿಗ್ತಾರೋ ಇಲ್ಲೋ ಅಂತ ಅನುಮಾನ ಬಂದಿದೆ. ಏನೇ ಇರಲಿ, ಅವರ ಅಭಿಮಾನಕ್ಕೆ ನಾನು ಕಟ್ಟಿಬಿದ್ದು ಬಂದಿದ್ದೇನೆ. ಈಗ ನನ್ನ ಸ್ಥಿತಿ ಹೇಗಿದೆ ಅಂದರೆ, ಕುಟ್ಟು ಹಿಡಿದು ಕಟ್ಟಿಗೆಯಾದ ಮರ, ಕುಟ್ಟು ಹಿಡಿದು ಕಟ್ಟಿಗೆಯಾದ ಮರ ಹುಡುಕಿದರೂ ಇಷ್ಟು ಹಸಿ ಇಲ್ಲ. ರೆಂಬೆ ಕೊಂಬೆಗಳೆಲ್ಲ ಉದುರಿ ಬರಿದೋ ಬರಿದು, ಕೆಳಗೆ ನಿಂತರೆ ಬಿಸಿಲಿಗೆ ನೆರಳೂ ಅಲ್ಲ, ಮಳೆಗೆ ಆಶ್ರಯವೂ ಅಲ್ಲ. ಅದು ಬೆರುಗಾಳಿ ಬೀಸುತ್ತಿದೆ, ಮರ ಅಲ್ಲಾಡುತ್ತಿದೆ, ಬಿತ್ತು ಮುರಿದು ಬಿತ್ತು. ಈ ಸ್ಥಿತಿಯಲ್ಲಿ ನಾನಿದ್ದೆ. ವಾಸುದೇವರೇ, ಇಂಥವ್ರನ್ನ ನೀವು ಕರೆಸಿದ್ದೀರಿ. ಇಲ್ಲಿ ಏನಿದ್ದರೂ ಇಂತಹುದೇ ಒಂದು ಕಾರ್ಯಕ್ರಮ ಒಂದರಲ್ಲಿ ಒಬ್ಬರು ಜ್ಯೋತಿಷ್ಯರು ನನ್ನನ್ನು ಭೇಟಿಯಾಗಿ ಅವರು ನನ್ನ ಭವಿಷ್ಯದಿಂದಾಗಿ ನಾನು ಮೊದಲಿನಂತೆ ವೇದಿಕೆಯಿಂದ, ಸಮಯ ಸ್ಫೂರ್ತಿಯಿಂದ, ಸಂದರ್ಭ ಸ್ಫೂರ್ತಿಯಿಂದ ಮಾತಾಡೋ ಸ್ಥಿತಿಯಿಲ್ಲ. ಏನಾದರೂ ಬರೆದುಕೊಂಡು ಬರಬೇಕಾಗ್ತದೆ. ಒಂದು ಸ್ವಲ್ಪ ಈ ಸಮ್ಮೇಳನದ ಹಿನ್ನೆಲೆ ಬಗ್ಗೆ ಒಂದಿಷ್ಟು ಮಾಹಿತಿ ಕಳಿಸಿ ಅಂಥೇಳಿ ನಾನು ದೂರವಾಣಿಯಲ್ಲಿ ಹೇಳಿ, ರೋಹಿ ಅವರು ಆ ಬಗ್ಗೆ ಒಂದು ಪತ್ರ ಬರೆದಿದ್ದಾರೆ ನನಗೆ. ಅದರಲ್ಲಿ ಕಳಿಸಿರ್ತಕ್ಕಂಥ ಮಾಹಿತಿ ಪತ್ರದಲ್ಲಿ ಉತ್ತರ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಚಟುವಟಿಕೆಗಳು, ಈ ಸಮ್ಮೇಳನ 25ನೇ ಕನ್ನಡ ಹಬ್ಬ, ಇಲ್ಲಿ ಜಿಲ್ಲೆ ಇದು. ಸಮ್ಮೇಳನಾಧ್ಯಕ್ಷರು ಹಿರಿಯ ಸಾಹಿತಿ ರೋಹಿತ್ ದಾಸ್ ನಾಯಕ್ ಅವರು 25ನೇ ಸಮ್ಮೇಳನದ ನೆನಪಿಗೆ 25 ಸಾಹಿತ್ಯ ಕೃತಿಗಳ ಲೋಕಾರ್ಪಣೆ, 25 ಜನ ಗಣ್ಯರಿಗೆ ಮತ್ತು ಸಾಧಕರಿಗೆ ಸನ್ಮಾನ, 25 ಕವಿಗಳ ಗೋಷ್ಠಿ, ವಿಶೇಷ ವಿಚಾರ ಸಂಕಿರಣಗಳು, ಜಿಲ್ಲೆಯ ಪ್ರಾಕೃತಿಕ ಸೌಂದರ್ಯ, ಪ್ರವಾಸಿ ತಾಣಗಳು ಮತ್ತು ಚಾರಿತ್ರಿಕ ಹಿನ್ನೆಲೆ, ವಿದ್ಯುತ್ ಉತ್ಪಾದನಾ ಸ್ಥಾವರಗಳು, ಕೈಗಾರಿಕೋದ್ಯಮ, ವಿದ್ವಾಂಸರು, ಕಲಾವಿದರು, ಜಿಲ್ಲೆಯಲ್ಲಿರ್ತಕ್ಕಂಥ ಬುಡಕಟ್ಟು ಜನಾಂಗಗಳು, ಶರಣಕ್ಷೇತ್ರಗಳು, ಹೀಗೆ ಪೂರ್ಣವಾದಂಥ ಮಾಹಿತಿಯನ್ನು ನನಗೆ ಅವರು ಕೊಟ್ಟಿದ್ದಾರೆ. ಬಹುಶಃ ನನ್ನ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಏನೋ
ಅವರು ಕಳಿಸ್ಕೊಟ್ಟ ಟಿಪ್ಪಣಿಯೇ ಸಮಾರೋಪ ಭಾಷಣ ಆಗಲಿ ಅಂಥೇಳಿ ಅವರ ಆಶಯ ಇರಬೇಕು ಅಂತ ಕಾಣ್ತದೆ. ಆದರೆ ಇದೆಲ್ಲ ನಿಮಗೆ ತಿಳಿದ ವಿಷಯ ಆದ್ದರಿಂದ ನಾನು ಮತ್ತೆ ಅದನ್ನು ಪುನರಾವೃತ್ತಿ ಮಾಡಲಿಕ್ಕೆ ಹೋಗೋದಿಲ್ಲ. ಅವರು ಕೊನೆಯಲ್ಲಿ ಒಂದು ಮಾತು ಬರೆದಿದ್ದಾರೆ, ಇದಿಷ್ಟು ನೀವು ಕೇಳಿದ ಮಾಹಿತಿ, ಇದಕ್ಕೆ ನೀವು ಸೇರಿಸಿ ಹೇಳಬಹುದು ಅಂತ ಬರೀತಾರೆ. ನಾವಿರುವುದು ಹೇಳಬಾರದನ್ನು ಹೇಳುವುದು, ನಿಮಗೆ ತಿಳಿದದ್ದನ್ನೇ ಹೇಳುವುದು, ಇಂಥ ಅನಾಹುತ ಆಗುವ ಸಂಭವ ಇದೆ. ಪ್ರಾಜ್ಞರಾದ ನೀವೆಲ್ಲ ನನ್ನನ್ನು ಕ್ಷಮಿಸಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತೇನೆ. ಇನ್ನು ವಾಸ್ತವವಾಗಿ ಸಮಾರೋಪ ಅಂದರೆ ಈ 3 ದಿವಸ ಏನೇನು ನಡೀತು ಅನ್ನೋದರ ಬಗ್ಗೆ ಒಂದು ಪಕ್ಷಿ ನೋಟ ನೀಡಬೇಕಾದ್ದು ಸಮಾರೋಪಕನ ಕೆಲಸ. ಆದರೆ ಅವೆಲ್ಲವೂ ನಾನು ನೋಡದೇ ಇರೋದು ಒಂದಾದರೆ ಅವೆಲ್ಲವನ್ನೂ ನೀವು ನೋಡಿ ಕೇಳಿದ್ದೀರಾದ್ದರಿಂದ ನಾನು ಮತ್ತೆ ಹೇಳಬೇಕಾದಂಥ ಅಗತ್ಯ ಇದೆ ಅಂತೇಳಿ ಭಾವಿಸಿಲ್ಲ. ಆದರೂ ಸಮಾರೋಪದ ಸಂದರ್ಭ ಗೌರವಕ್ಕಾಗಿ ನಾನು ಬರೆದುಕೊಂಡು ಬಂದಿರುವಂಥ 4 ಮಾತನ್ನು ಆಡ್ತಾ ಇದ್ದೇನೆ. ನಾನು ಹೀಗೆ ಸಾಹಿತ್ಯ ಸಂಬಂಧವಾಗಿ ದಾಂಡೇಲಿಗೆ ಬಂದಿರೋದು ಇದು 2ನೇ ಸಲ. ಇಲ್ಲಿಗೆ 36 ವರ್ಷಗಳ ಹಿಂದೆ 1989ರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದ ಜಾನಪದ ವಿಭಾಗದವರು ಇಲ್ಲಿ ಕರ್ನಾಟಕ ಜಾನಪದ ಸಮ್ಮೇಳನ ಮಾಡಿದರು. ಆ ಸಮ್ಮೇಳನದ ಅಧ್ಯಕ್ಷನಾಗಿ ನಾನು ಇಲ್ಲಿಗೆ ಬಂದಿದ್ದೆ. ಅದೀಗ ನೆನಪಾಯಿತು ನನಗೆ. ಈಗ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಮತ್ತು ದಾಂಡೇಲಿಯ ಬಂಧುಗಳನ್ನು ನೋಡಲಿಕ್ಕೆ ನನಗೆ ಮತ್ತೊಂದು ಅವಕಾಶವನ್ನು ನಮ್ಮ ವಾಸ್ತವ್ಯವರು ಕಲ್ಪಿಸಿಕೊಟ್ಟಿದ್ದಾರೆ. ನಮಗೆಲ್ಲ ತಿಳಿದಿರುವಂತೆ ಕನ್ನಡಿಗ ಕರ್ನಾಟಕಗಳ ಮಾತೃ ಸಂಸ್ಥೆ ಕನ್ನಡ ಸಾಹಿತ್ಯ ಪರಿಷತ್ ಅದೀಗ ಬೃಹತ್ ಪ್ರಮಾಣದಲ್ಲಿ ಬೆಳೆದಿದೆ. ಪರಿಷತ್ತಿನ ಸದಸ್ಯರ ಸಂಖ್ಯೆ ಈಗ 4 ಲಕ್ಷ ದಾಟಿದೆ ಅಂತ ನಾನು ಕೇಳಿದ್ದೇನೆ. ಬಹುಶಃ ಇಡೀ ಭಾರತದಲ್ಲಿ ಅಷ್ಟೇ ಇಲ್ಲ, ಇಡೀ ವಿಶ್ವದಲ್ಲೇ ಸಾಹಿತ್ಯ ಸಂಸ್ಥೆಯೊಂದಕ್ಕೆ ಇಷ್ಟೊಂದು ಸಂಖ್ಯೆಯ ಸದಸ್ಯರಿರುವಂಥ ಬೇರೆ ಯಾವ ಸಂಸ್ಥೆಯೂ ಇಲ್ಲ. ಅದು ನಿಜಕ್ಕೂ ಕೂಡ ಕನ್ನಡದ ಹೆಮ್ಮೆ, ಕನ್ನಡಿಗರ ಅಭಿಮಾನ, ಕರ್ನಾಟಕದ ಹಿರಿಮೆ. ಇದೊಂದು ವಿಶೇಷವಾದಂಥದ್ದು. ಪರಿಷತ್ತು ಪ್ರಧಾನವಾಗಿ ಸಾಹಿತ್ಯ ಸೇವೆಯ ಸಂಸ್ಥೆ ಆಗಿದ್ದರೂ ಕೂಡ ಕನ್ನಡ ನೆಲದ ಸಾಂಸ್ಕೃತಿಕ ಸಮಗ್ರತೆಗಾಗಿ ಮತ್ತು ಕನ್ನಡಿಗರ ಭಾವೈಕ್ಯತೆಗಾಗಿ ತನ್ನದೇ ಆದ ಪಾತ್ರವನ್ನು ವಹಿಸ್ತಾ ಬಂದಿದೆ. ಕರ್ನಾಟಕ ರಾಜ್ಯೋದಯ ಆದಾಗ ನವೆಂಬರ್ 1, 1926 ಅವತ್ತಿನ ರಾಷ್ಟ್ರಪತಿಗಳು ಬಂದಿದ್ದರು. ಬೆಂಗಳೂರಿನ ಸೆಂಟ್ರಲ್ ಕಾಲೇಜ್ ಮೈದಾನದಲ್ಲಿ ಆ ಸಮಾರಂಭ ನಡೀತು. ಆಗಿನ ಮುಖ್ಯಮಂತ್ರಿ ನಿಜಲಿಂಗಪ್ಪನವರು ಒಂದು ಮಾತು ಹೇಳಿದರು, ಕರ್ನಾಟಕಕ್ಕೆ ಒಂದು ಸ್ಥೂಲ ರೂಪ ಕೊಟ್ಟವರು ಕನ್ನಡ ಸಾಹಿತ್ಯ ಪರಿಷತ್ತಿನವರು. ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕದ ಬಂಧುಗಳನ್ನು ಸಾಂಸ್ಕೃತಿಕವಾಗಿ ಒಟ್ಟುಗೂಡಿಸಿದ ಪರಿಷತ್ತು ಕನ್ನಡಿಗರ ಪಾಲಿಗೆ ಸುಯೇಜ್ ಕಾಲುವೆ ಅಂತ ಹೇಳಿದೆ. ದುರಾದೃಷ್ಟ ಅವರು ಸುಯೇಜ್ ಕಾಲುವೆ ಇವತ್ತು ಕೆಲವರ ಕೈವಾಡದಿಂದಾಗಿ ಸಿವರೇಜ್ ಕಾಲುವೆ ಆಗಿದೆ. ಇದು ಬಹಳ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಇದೀಗ ಸನ್ಮಾನ ಕಾರ್ಯಕ್ರಮವನ್ನು ಮಾಡುತ್ತಿದ್ದಾರೆ. ಎಲ್ಲರೂ ದೊಡ್ಡ ಚಪ್ಪಾಳೆಯೊಂದಿಗೆ ಹಿರಿಯರನ್ನು ಗೌರವದೊಂದಿಗೆ ನಾವು ಸನ್ಮಾನಿಸೋಣ. ಸ್ವಲ್ಪ ಹಿಂದೆ ಬರ್ರಿ, ಅಲ್ಲಿ ಮಟ್ಟ ಹೋಗ್ಬೇಕು, ಅಲ್ಲಿ ಮಟ್ಟ ಬರ್ಬೇಕು ಕ್ಯಾಮ್ರಾ. ಉತ್ತರ ಕನ್ನಡ ಜಿಲ್ಲಾ 25ನೇ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಮ್ಮೇಳನ ದಾಂಡೇಲಿಯಲ್ಲಿ ಆಚರಣೆಯಾಗಿದ್ದು ನಮಗೆಲ್ಲರೂ ಬಹಳ ಸಂತಸ ತಂದಿದೆ, ಖುಷಿ ತಂದಿದೆ. ಇಂಥ ಸಮ್ಮೇಳನ ಆಗುವುದರಿಂದ ದಾಂಡೇಲಿಯ ಜನ ಮನ ಗೆಲ್ಲುವಂಥ ಒಂದು ಪ್ರಯತ್ನ ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ವಾಸರೆ ಸರ್, BN ವಾಸರೆ ಸರ್ ಅವರು ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಇದು ಫಲಪ್ರದವಾಗಿದೆ. ಇಂಥ ಸಾಹಿತ್ಯ ಸಮ್ಮೇಳನಗಳು ಮತ್ತೆ ಮತ್ತೆ ಹೆಚ್ಚು ನಮ್ಮ ದಾಂಡೇಲಿಗೆ ಬರಲಿ ಅಂತಕ್ಕಂಥ ಆಶೆಯನ್ನು ನಾನು ವ್ಯಕ್ತಪಡಿಸ್ತೇನೆ. ನಮಸ್ಕಾರ. ಕನ್ನಡ ಸಾಹಿತ್ಯ ಪರಿಷತ್ತಿನ 25ನೇ ಬೆಳ್ಳಿ ಹಬ್ಬದ ಒಂದು ಸಾಹಿತ್ಯ ಒಂದು ಹಬ್ಬ ನಮ್ಮ ದಾಂಡೇಲಿಯಲ್ಲಿ ಯಶಸ್ವಿಯಾಗಿ ಅಭೂತಪೂರ್ಣವಾಗಿ ನಡೆದಿದೆ. ಇದು ನಮ್ಮೆಲ್ಲರಿಗೂ, ದಾಂಡೇಲಿಗೂ ಮತ್ತು ಉತ್ತರ ಕನ್ನಡ ಜಿಲ್ಲೆಗೂ ದೊಡ್ಡ ಹೆಮ್ಮೆಯ ವಿಷಯ. ಈ ಒಂದು ಸಮಾರಂಭ ಇವತ್ತು ಅತ್ಯಂತ ಯಶಸ್ವಿಯಾಗಿ ಜರುಗಿದೆ ಮತ್ತು ಎಲ್ಲ ರೀತಿಯ ಕನ್ನಡ ಸಾಹಿತ್ಯದ ಎಲ್ಲ ರೀತಿಯ ಒಂದು ಸಿಹಿಯನ್ನು ನಮಗೆ ಈ ದಾಂಡೇಲಿಗೆ ಮತ್ತು ಉತ್ತರ ಕನ್ನಡ ಜಿಲ್ಲೆಗೆ ಒದಗಿಸಿಕೊಟ್ಟದಕ್ಕೆ ನಾವು ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದಂಥ ಶ್ರೀಯುತ ವಾಸರಿಯವರಿಗೆ ನಾವು ದೊಡ್ಡ
ಅಭಿನಂದನೆ ಸಲ್ಲಿಸ್ತೇನೆ. ಹಾಗೆ ಈ ಒಂದು ಸಮಾರಂಭಕ್ಕೆ ಗೋರೂರು ಚನ್ನಬಸಪ್ಪ ಅಂತ ದೊಡ್ಡ ಸಾಹಿತಿಗಳನ್ನು ಇಲ್ಲಿ ಕರೆಸಿ ಅವರಿಂದ ನಮ್ಮೆಲ್ಲರಿಗೂ ಹಿತವಚನವನ್ನು ಮತ್ತು ಸಾಹಿತ್ಯದ ಬಗ್ಗೆ ತಿಳಿಸಿದ್ದು ದೊಡ್ಡ ಒಂದು ವಿಷಯ. ಅವರಿಗೆ ಸನ್ಮಾನ ಮಾಡಿದ್ದು ನಮ್ಮ ಏನು ಕನ್ನಡಕ್ಕೆ ಸನ್ಮಾನ ಮಾಡಿದ ಹಾಗೆ ಇಂಥ ಒಂದು ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗ್ತಿರೋದು ನಮಗೆ ಅತ್ಯಂತ ಸಂತೋಷ ಆಗ್ತಾಯಿದೆ. ಧನ್ಯವಾದಗಳು. ಆಯ್ತಣ್ಣ ಇರ್ಲಿ ಸಿಟ್ ಮಾಡ್ಕೊಬೇಡ. ಇಲ್ರಿ ಸಿಟ್ ಇಲ್ಲ ಮಾಡಬೇಡ. ನಾವು ಹೇಳ್ತೀವಿ ಅಲ್ಲ, ನಾವು ಹೇಳಿದ್ರೆ ಕೆಲಸ ಆಕ್ಕವ, ಇಲ್ಲಂದ್ರೆ ಕೆಲಸ ನಿಮ್ಮ ಮೊಬೈಲ್ನ ನನ್ನ ಕ್ಯಾಮ್ರಾ ನಾವೇ ಮಾಡೋಣ. ಮುಂದೆ ಬನ್ನಿ. ಈಗ ಹುಷಾರಿ ಎಲ್ಲರೂ ಸ್ಪೀಕರ್ ಮುಂದೆ ನಾಯಕ್ ಸರ್ ಅವರಿಗೆ ಸನ್ಮಾನ ಕಾರ್ಯಕ್ರಮ. ರೋಹಿದಾಸ್ ನಾಯ್ಕ ಅವರಿಗೆ ಸನ್ಮಾನ. ಇಪ್ಪತ್ತೈದನೆಯ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಅದ್ಧೂರಿಯಾಗಿ ನೆರವೇರಿದ್ದು ಮುಕ್ತಾಯವನ್ನು ಕಾಣ್ತಾ ಇದೆ. ರಜತ ಮಹೋತ್ಸವದ ಈ ಒಂದು ಸಾಹಿತ್ಯ ಸಮ್ಮೇಳನ ಹಿಂದೆಂದೂ ನಡೆಯದಂಥ ಅದ್ಭುತವಾದ ಕಾರ್ಯಕ್ರಮವಾಗಿ ನೋಡಿದೆ. ಇದಕ್ಕೆಲ್ಲರಿಗೂ ಮುಖ್ಯ ಭೂಮಿಕೆಯಲ್ಲಿ ಕಾರ್ಯನಿರ್ವಹಿಸಿದಂಥ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷರಂಥ ವಾಸರೆಯವರ ಶ್ರಮ, ಅವರ ಸಹಪಾಠಿಗಳ ಈ ಒಂದು ಉತ್ಸಾಹದ ಸಂಘಟನೆ ನಿಜಕ್ಕೂ ಇಲ್ಲಿ ಯಶಸ್ವಿ ಕಂಡಿದೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದೊಂದು ರೀತಿಯ ರಾಜ್ಯ ಮಟ್ಟದ ಸಮ್ಮೇಳನದ ರೂಪದಲ್ಲಿ ಹೊರಹೊಮ್ಮಿದೆ. ಕನ್ನಡ ಸಾಹಿತ್ಯ ಪರಿಷತ್ತು ನಮ್ಮ ಜಿಲ್ಲೆಯ ಸರ್ವಾಂಗೀಣ ಒಂದು ಸಾಹಿತ್ಯ ಸಾಮಾಜಿಕ ಕ್ಷೇತ್ರದಲ್ಲಿ ಅತ್ಯಂತ ಅಮೂಲಾಗ್ರವಾದ ಸೇವೆಯನ್ನು ಸಲ್ಲಿಸ್ತಾ ಇದೆ. ಈ ಮೂಲಕ ಜಿಲ್ಲೆಯ ಅಭಿವೃದ್ಧಿ ಹಾಗೂ ಸಾಹಿತ್ಯ ಕ್ಷೇತ್ರದ ಒಂದು ಸಾಧನೆಯಲ್ಲಿ ಅತ್ಯಂತ ಉತ್ತಮವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡ ಮೂಲಕ ಜಿಲ್ಲೆಯ ಸಮಸ್ತ ಸಾಹಿತಿಗಳು ಹಿರಿಯರು ಗೌರವಪೂರ್ವಕ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಸಲ್ಲಿಸ್ತಾ ಇದ್ದಾರೆ. ಆತ್ಮೀಯರೇ, ಉತ್ತರ ಕನ್ನಡ ಜಿಲ್ಲಾ ಮಟ್ಟದ 25ನೇ ಕನ್ನಡ ಸಾಹಿತ್ಯ ಸಮ್ಮೇಳನವು ಸತ್ಪುರುಷ ದಾಂಡೇಲಪ್ಪನ ಕ್ಷೇತ್ರ ಕಾಳಿ ಕಣಿವೆಯ ಕಾಗದ ಕಾರ್ಖಾನೆಯ ಚಿಕ್ಕ ಭಾರತದಂತಿರುವ ದಾಂಡೇಲಿಯಲ್ಲಿ 13, 14 ಮತ್ತು 15ರಂದು ಏರ್ಪಡಿಸಿ ಇಂದು ಕೊನೆಗೊಳ್ಳುತ್ತಿದೆ. ಇಲ್ಲಿ ವಿವಿಧ ರಾಜ್ಯಗಳ ಜನತೆ ವಾಸವಾಗಿರುವುದರಿಂದ ವಿವಿಧ ಭಾಷೆಗಳಾಡುವ ತಾಣವಾಗಿದೆ. ರಾಜ್ಯದಲ್ಲಿಯೇ ಅತಿ ಹೆಚ್ಚು ಸಮ್ಮೇಳನಗಳನ್ನು ಆಚರಿಸಿದ ಹೆಗ್ಗಳಿಕೆ ಉತ್ತರ ಕನ್ನಡ ಜಿಲ್ಲೆಗಿದೆ. ಈ 3 ದಿನಗಳಲ್ಲಿ ಈ ಕನ್ನಡ ಅಕ್ಷರ ಹಬ್ಬದಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ ಎಂಬುದನ್ನು ಸಾಬೀತುಗೊಳಿಸಲಾಗಿದೆ. ಹಬ್ಬದ ಸಡಗರ ಸಂಭ್ರಮ ದಾಂಡೇಲಿಯ ಬೀದಿ ಬೀದಿಗಳ ಶೃಂಗಾರದಲ್ಲಿ ಎದ್ದು ಕಾಣುತ್ತಿದೆ. ವಿಶೇಷವಾದ ಗೋಷ್ಠಿಗಳು, 25 ಪುಸ್ತಕಗಳ ಬಿಡುಗಡೆಗೊಂಡಿರುವುದು, ಈ 3 ದಿನಗಳಲ್ಲಿ 3ರಿಂದ 4 ಸಾವಿರದಷ್ಟು ಪ್ರೇಕ್ಷಕರು ಊಟ ಮಾಡಿದ್ದು, ಇಲ್ಲಿ ವಾಸರೆಯವರ ಸಂಘಟನೆ, ಗೆಳೆಯರ ಸಹಕಾರ, ಅಧಿಕಾರಿಗಳ ಸಮಯ ಪ್ರಜ್ಞೆ, ರಾಜಕೀಯ ಬೆಂಬಲ ಇವುಗಳ ನಡುವೆ ಬಿಕ್ಕಟ್ಟಿನ ನಿವಾರಣೆ ಎಲ್ಲವೂ ವಾಸರೆ ಹಾಗೂ ಗೆಳೆಯರ ಬಳಗದ ಪ್ರಜ್ಞೆಯ ಪ್ರತೀಕ ಎನ್ನಬಹುದು. ಈ ಹಬ್ಬದ ಅದ್ದೂರಿ ಹಾಗೂ ಶಿಸ್ತನ್ನು ಗಮನಿಸಿದರೆ ರಾಜ್ಯ ಮಟ್ಟದ ಸಮ್ಮೇಳನಕ್ಕೆ ದಾಂಡೇಲಿ ಸದಾ ಸಿದ್ಧ ಎಂಬುದನ್ನು ಸಾಬೀತುಪಡಿಸಿದೆ. ಆತ್ಮೀಯರೆಲ್ಲರಿಗೂ ಕನ್ನಡ 25ನೇ ಸಮ್ಮೇಳನದ ಹಾರ್ದಿಕ ಶುಭಾಶಯಗಳು. ಉತ್ತರ ಕನ್ನಡ ಜಿಲ್ಲಾ 25ನೇ ಕನ್ನಡ ಸಾಹಿತ್ಯ ಸಮ್ಮೇಳನ 3 ದಿನಗಳ ಕಾಲ ಅತ್ಯಂತ ಅದ್ದೂರಿಯಾಗಿ ನಡೆದಿದೆ. ಇವತ್ತು 3ನೇ ದಿನ. 25ನೇ ವರ್ಷ ಆಗಿರೋದ್ರಿಂದ ಅದನ್ನು ರಜತ ಸಂಭ್ರಮ ಅನ್ನುವ ಶೀರ್ಷಿಕೆ ಅಡಿಯಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಮಾಡಿದ್ದೇವೆ. ವಿಜೃಂಭಣೆಯ ಜೊತೆಗೆ ಈ ಸಮ್ಮೇಳನ ಅತ್ಯಂತ ಅರ್ಥಪೂರ್ಣವಾಗಿ ನಡೆದಿದೆ. ಅದು ವೇದಿಕೆ ಇರ್ಬೋದು, ದ್ವಾರಗಳಿರ್ಬೋದು, ಮೆರವಣಿಗೆ ಇರ್ಬೋದು, ಪುಸ್ತಕ ಮಳಿಗೆಗಳಿರ್ಬೋದು, ಊಟದ ವ್ಯವಸ್ಥೆ ಇರ್ಬೋದು. ನಾನು ಅದರ ಬಗ್ಗೆ ಹೇಳ್ಕೊಳ್ಳೋಕೆ ಹೋದರೆ ಒಂದು ರೀತಿಯ ಅತಿಶಯೋಕ್ತಿ ಆಗಬಾರ್ದು. ಇಡೀ ಜನರ ಸಮ್ಮೇಳನದಲ್ಲಿ ಭಾಗವಹಿಸಿದ ಅಭಿಪ್ರಾಯನ ಕೇಳಿದರೆ ಒಂದು ಮಿನಿ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ನಡೆಯುವ ರೀತಿಯಲ್ಲಿ ಈ ಸಮ್ಮೇಳನ ನಡೆದಿದೆ ಅನ್ನುವ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ.
ಆದರೆ ಈ ಸಮ್ಮೇಳನ ಅದು ಕೇವಲ ವಾಸರೊಬ್ಬನಿಂದ ಆಗಿದ್ದು ಅಂತ ಹೇಳೋದಕ್ಕೆ ನಾನು ನಿಜಕ್ಕೂ ಕೂಡ ಒಪ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಈ ಸಮ್ಮೇಳನದ ಯಶಸ್ಸಿಗೆ ಅದು ಸಂಪೂರ್ಣ ಇದು ನನ್ನ ದಾಂಡೇಲಿಯ ಎಲ್ಲ ಸಹೃದಯಗಳದು, ಸ್ವಾಗತ ಸಮಿತಿಯವರದು, ಇಲ್ಲಿಯ ತಾಲೂಕಾಡಳಿತ, ನಗರಾಡಳಿತ, ಅದೆಲ್ಲರ ಜೊತೆಗೆ ನನ್ನ ಇಡೀ ಗೆಳೆಯರ ಬಳಗದ ಶಕ್ತಿ ಅದು. ಆ ಸಾಂಘಿಕ ಶಕ್ತಿಯಿಂದ ಈ ಸಮ್ಮೇಳನ ಯಶಸ್ವಿಯಾಗಿದೆ. ಇಡೀ ಜಿಲ್ಲೆ ಅಷ್ಟೇ ಅಲ್ಲ, ರಾಜ್ಯದ ಬೇರೆ ಬೇರೆ ಜಿಲ್ಲೆಯ ಅಧ್ಯಕ್ಷಗಳು, ಬೇರೆ ಬೇರೆ ಜಿಲ್ಲೆಯ ಸಾಹಿತಿಗಳು ಬಂದು ಈ ಸಮ್ಮೇಳನವನ್ನು ಕಣ್ತುಂಬಿಕೊಂಡಿದ್ದಾರೆ. ಇದು ಒಂದು ರೀತಿಯ ನಮಗೆ ಮುಂದಿನ ಸಂಘಟನೆಗೆ, ನಾವೇನು ಮುಂದೆ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನವನ್ನು ಮಾಡಬೇಕು ಈ ಜಿಲ್ಲೆಯಲ್ಲಿ ಅಂದ್ಕೊಂಡಿದ್ವಿ, ಒಂದು ರೀತಿಯ ಪ್ರಾಯೋಗಿಕ ಸಮ್ಮೇಳನ ಅನ್ನುವ ರೀತಿಯಲ್ಲಿ ಈ ಸಮ್ಮೇಳನ ಸಂಘಟನೆಯಾಗಿದೆ. ಹಾಗಾಗಿ ಈ ಸಮ್ಮೇಳನಕ್ಕೆ ಎಲ್ಲ ರೀತಿಯಿಂದ, ನಾನು ಕೇವಲ ಆರ್ಥಿಕವಾಗಿ ಅಂತ ಹೇಳಿದ್ರೆ ಎಲ್ಲ ರೀತಿಯಿಂದ ಸಹಕರಿಸಿದಂಥ ಮಹನೀಯರನ್ನು, ಜೊತೆಗೆ ಸಮ್ಮೇಳನ ಯಶಸ್ಸಿಗೆ ದುಡಿದ ಎಲ್ಲ ನನ್ನ ಕನ್ನಡದ ಕಾರ್ಯಕರ್ತರನ್ನು, ಕನ್ನಡದ ಗೆಳೆಯರನ್ನು ಈ ಸಂದರ್ಭದಲ್ಲಿ ನಾನು ಸ್ಮರಿಸ್ಕೊಳ್ತೇನೆ.